ಮನುಷ್ಯ ಅನಾದಿ ಕಾಲದಿಂದಲೂ ಸಹಿತ ನಮ್ಮಲ್ಲಿ ಒಂದು ಜಿಜ್ಞಾಸೆ ಇದೆ. ಏನು ಜಿಜ್ಞಾಸೆ ಅಂದರೆ, ದೇವನನ್ನು ಅರಿಯಬೇಕು, ಅನುಭವಿಸಬೇಕು, ಆನಂದಿಸಬೇಕು, ಆರಾಧಿಸಬೇಕು. ಸತ್ಯ ದೇವನನ್ನು ಜೀವನದ ಪರಮ ಉದ್ದೇಶ ಅಂದ್ರೆ ಸತ್ಯ ದೇವನನ್ನು ಅರಿಯಬೇಕು, ಅನುಭವಿಸಬೇಕು, ಆನಂದಿಸಬೇಕು, ಆರಾಧಿಸಬೇಕು. ಆನಂದದ ಆರಾಧನೆಯೇ ನಿಜವಾದ ಜೀವನ. ಜೀವನ ಅಂದ್ರೆ ಏನಲ್ಲ, ಆನಂದದ ಆರಾಧನೆ ಇದು. ಜೀವನದೊಳಗೆ ಆನಂದ ತುಂಬಿತು ಅಂದ್ರೆ ಅದೇ ಆರಾಧನೆ. ಅದು ನಿಸರ್ಗವನ್ನು ನೋಡಿ ಎಷ್ಟು ಆನಂದಭರಿತವಾಗಿದೆ ನಿಸರ್ಗ. ನಿಸರ್ಗದಲ್ಲಿ ಕಾಣದ ಆನಂದ, ಕಾಣುವ ಆನಂದ ಮನುಷ್ಯನಲ್ಲಿ ಯಾಕೆ ಕೊರತೆ ಆತು? ನೀವು ದನ ಕಟ್ತೀರಿ ಮನ್ಯಾಗ, ದನಕ್ಕೆ ಏನು ಹಾಕಿರಿ ಅಂದ್ರೆ, ನೀವು ಕಬ್ಬಿನ ರೌದಿ ಸೊಪ್ಪಿ ಒಯ್ದು ನಿಮ್ಮ ದನಕ್ಕೆ ಹಾಕಿರಿ. ಅದಕ್ಕೇನು ಹಾಕಿಲ್ಲ, ಕಬ್ಬು ಸಹಿತ ಹಾಕಿಲ್ಲ, ಬರೇ ರೌದಿ. ನೀವು ಹಾಕಿದ ಕಸ ತಿಂದು ಸಂತೋಷ ಪಡ್ತಾವ ದನ. ಕಸ ತಿಂದು ಸಂತೋಷ ಪಡುವ ದನಗಳೊಂದು ಕಡೆ ಆದರೆ, ರಸ ಕುಡಿದು ಸಹಿತ ದುಃಖಿತರಾಗುವ ಮನುಷ್ಯರು ಒಂದು ಕಡೆ ಅದೀವಿ ನಾವು. ಅವು ಕಸ ತಿಂದು ಸಂತೋಷ ಪಡ್ತಾವ, ನಾವು ರಸ ಕುಡ್ದವ್ರು ಅಷ್ಟು ಸಂತೋಷ ಪಟ್ಟಿಲ್ಲ. ಕಬ್ಬಿನ ರಸನ ಕುಡಿತೀವಿ ನಾವು, ನಮಗಿಲ್ಲ ಸಂತೋಷ. ಈಗ ನೀವು ಮಾವಿನ ಗಿಡ ನೋಡ್ರಿ, ಮಾವಿನ ಗಿಡಕ್ಕೆ ಸುಮ್ಮನೆ ಒಂದಿಷ್ಟು ಚಿಗುರು ಬಂದಿರ್ತೈತಿ. ಕೋಗಿಲೆ ಐತಿ, ಕೋಗಿಲೆ ಏನು ತಿಂದೈತಿ? ಹಣ್ಣು ತಿಂದೈತಿ ಏನು? ಮಾವಿನ ಹಣ್ಣು ಇಲ್ಲ, ಸುಮ್ಮನೆ ಒಂದಿಷ್ಟು ಚಿಗುರು ತಿಂದ ಹಾಡ್ತೈತೆ ಅದು. ಒಂದು ದಿವಸ ಮಾವಿನ ಗಿಡ ಸಪ್ಪು ಕುಂತಿತ್ತು. ಅದು ಕೋಗಿಲೆ ಕೇಳತ್ತು ಮಾವಿನ ಗಿಡಕ್ಕೆ, ಯಾಕ ಸ್ವಲ್ಪ ಸಪ್ಪಗಾಗಿ ಅಲ್ಲ, ಏನು ಮಾಡೋದಪ್ಪ, ನಿನಗೆ ಬರೇ ಚಿಗುರು ಕೊಟ್ಟಿನ, ನಾ ಏನೂ ಕೊಟ್ಟಿಲ್ಲ, ಬರೇ ಚಿಗುರು ಕೊಟ್ಟಿದ್ದಕ್ಕೆ ಇಷ್ಟು ಹಾಡಾಕತ್ತೆ ನೀನು. ಈ ಮನುಷ್ಯ ಮೊನ್ನೆ ಬಂದಿದ್ದ, ಒಂದೆರಡು ಹಣ್ಣು ಕೊಟ್ಟಿನ ಅವನಿಗೆ. ಅಲ್ಲ, ಹಣ್ಣು ಕೊಟ್ರೆ ಏನು ತ್ರಾಸ ಆಯ್ತು ನಿನಗೆ? ಸಪ್ಪಗೆ ಯಾಕಾಗೆ ನೀನು? ಇಲ್ಲ, ನಿನ್ನೆ ಬಂದಿದ್ನಲ್ಲ, 2 ಹಣ್ಣು ಕೊಟ್ಟಿದ್ದೆ, ಇವತ್ತು ಲಾರಿನ ತಂದಿಂದರ್ಶನವ ನನ್ನ ಮುಂದೆ. ಇವತ್ತು ಬರೇ ಚಿಗುರು ಕೊಟ್ರ ಚಿಗುರು ತಿಂದ ಹಾಡುವ ನೀವೆಲ್ಲಿ, ಲಾರಿಗಟ್ಲೆ ನನ್ನುವ ಹಣ್ಣು ತಿಂದು ಮತ್ತೆ ನಂಬದಾಗ ಟೊಂಗೆ ಮುರ್ಕೊಂಡು ನಂಬದಾಗ ಕಾವು ಮಾಡಿಸಿ ನಮ್ಮ ಬುಡಕ್ಕನ ಪೆಟ್ಟು ಹಾಕುವ ಇವರೆಲ್ಲಿ? ಸುಮ್ಮನೆ ಇಷ್ಟು ಸಂತೋಷ ನಿಸರ್ಗ ಸಂತೋಷ ಪಡ್ತೈತಲ್ಲ. ಮನುಷ್ಯನಿಗೆ ಯಾಕೆ ಜೀವನ ಇದು ಆನಂದದ ಆರಾಧನೆಯಾಗಬಾರದು? ನಿಸರ್ಗ ಏನೂ ಇಲ್ಲ, ಸಣ್ಣ ಸಣ್ಣ ವಿಷಯಗಳಲ್ಲಿ ಸಂತೋಷ ಪಡ್ತದೆ. ಮನುಷ್ಯನಿಗೆ ನಿಸರ್ಗ ಎಲ್ಲ ಕರುಣಿಸಿದರೂ ಸಹಿತ ಯಾಕೆ ದುಃಖ ಆತು ಅಂದ್ರೆ, ಮನುಷ್ಯನಿಗೆ ಸತ್ಯದ ವಿಸ್ಮರಣೆಯಾಗಿದೆ. ದೇವನ ವಿಸ್ಮರಣೆ ಮನುಷ್ಯನಿಗೆ ದುಃಖ ಕೊಟ್ಟೈತಷ್ಟೆ. ಏನು ಅಂದ್ರೆ, ಅವನೊಳಗ ನನ್ನದು ಅನ್ನೋದು ಬಹಳ ತುಂಬೈತಿಲ್ಲ ಆಗಷ್ಟೆ. ದೇವನ ವಿಸ್ಮರಣೆ ಆಗೈತಿ, ಅದಕ್ಕೆ ದುಃಖ ಕೊಟ್ಟೈತಿ. ಒಂದು ಕ್ಷಣ ವಿಚಾರ ಮಾಡು, ಮನುಷ್ಯನೇ ಆಗಷ್ಟೆ. ದೇವನ ವಿಸ್ಮರಣೆ ಆಗೈತಿ, ಅದಕ್ಕೆ ದುಃಖ ಕೊಟ್ಟೈತಿ. ಒಂದು ಕ್ಷಣ ವಿಚಾರ ಮಾಡು, ಮನುಷ್ಯನೇ. ಒಂದು ಕ್ಷಣ ಜೀವನವನ್ನು ವಿಚಾರ ಮಾಡು, ಒಂದು ಕ್ಷಣ ಜಗತ್ತನ್ನು ವಿಚಾರ ಮಾಡು. ನನ್ನ ಜೀವನ, ನನ್ನ ಹೊಲ, ನನ್ನ ಮನೆ, ನನ್ನ ಸಂಪತ್ತು, ನನ್ನ ವ್ಯವಹಾರ, ಇದನ್ನು ನಡೆಸಿದವರು ಯಾರು? ನಾನು ನಡೆಸೀನಿ ಅನ್ನುವ ಭ್ರಮ ತಲೆಯಾಗಿ ತುಂಬಿಕೊಂಡಿದ್ದಕ್ಕೆ ಬಹಳ ತಾಪಾಗಕತ್ತೈತೆ ಅಷ್ಟ ಇದು ಮನುಷ್ಯ. ಒಂದು ಕ್ಷಣ ವಿಚಾರ ಮಾಡಿ ನೋಡು. ನಾ ಹೇಳ್ತೀನಿ ಇಲ್ಲೋ, ನಾ ಏನಂತೀನಿ ಅಂದ್ರೆ, ನಾನು ಉಣ್ತೀನಿ, ನಾನು ತಿಂತೀನಿ, ನಾನು ನೋಡ್ತೀನಿ, ನಾನು ಕೇಳ್ತೀನಿ. ಅಲ್ಲ, ಕೇಳುವ ಕಿವಿ, ನೋಡುವ ಕಣ್ಣ, ತಿನ್ನುವ ನಾಲಿಗೆ, ಇವೆಲ್ಲ ಜಡ ಅದಾವ.
ನಮಗನಿಸ್ತೈತೆ ಅಷ್ಟೇ. ಕಣ್ಣಿನಿಂದ ನಾ ನೋಡೀನಿ, ಕಿವಿಯಿಂದ ಕೇಳೀನಿ, ನಾಲಿಗೆಯಿಂದ ತಿಂದೀನಿ, ಕೈಯಿಂದ ಮಾಡ್ತೀನಿ ಅಂತ ಅನಿಸ್ತದಷ್ಟೇ. ಇವು ಜಡಾದ. ವಾಸ್ತವದಲ್ಲಿ ನೀವು ಹಂಗ ವಿಚಾರ ಮಾಡ್ರಿ. ಕಿವಿನ ಕೇಳ್ತಿದ್ರ, ಕಣ್ಣ ನೋಡ್ತಿದ್ರ, ನಾಲ್ಗಿನ ತಿಂತಿದ್ರ. ಒಬ್ಬ ವ್ಯಕ್ತಿ ಸತ್ತಾಗ ಅವನು ಗೂಟಕ್ಕೆ ಬಡದಿರ್ತಿರ್ಲಿ. ಮತ್ತೆ ಕಿವಿನ ಕೇಳ್ತಿದ್ರ, ಮತ್ತ ಅವ್ರು ಹಾಡಾಡ್ಕೊಂಡು ಹತ್ತಿದ್ ಯಾಕೆ ಕೇಳಿಲ್ಲ, ಎದ್ದು ಬರ್ಬೇಕಿಲ್ಲ. ಮತ್ ನಾಲ್ಗಿನ ತಿಂತಿದ್ರ ಬೆಲ್ಲದ ಪೆಂಟಿ ಒಂದು ಕಣ್ಣಿ ಇಡ್ರಿ, ಇದು ರುಚಿ ಐತೇನಂತ ಹೇಳ್ತಾನ. ಇಲ್ಲ, ಕಣ್ಣಿನಿಂದ ಕಣ್ಣ ನೋಡ್ತಿದ್ರ ಅವ್ರ ಮನ್ಯಾಗ ಹೆಣ್ಮಕ್ಳು ಹಾಡಾಡ್ಕೊಂಡು ಅಳ್ತಿರ್ತಾರಿಲ್ಲ. ಅವ್ರು ಯಾರೋ ಅವ್ರ ಸ್ನೇಹಿತರು ಬಂದಿರ್ತಾರ, ಒಂದು ಸರ ತಗೊಂಡು ಬಂದಿರ್ತಾರ. ನೋಡಿ, ನೀವಿಬ್ರು ಬಿಟ್ಟು ಆಗಲೇ ಇರ್ತಿದ್ದಿಲ್ಲ. ಇವತ್ತು ನಿಮ್ಮ ಸ್ನೇಹಿತ ಬಂದಾನೆ, ನಿಮ್ಮ ಪ್ರಾಣ ಸ್ನೇಹಿತ ಬಂದ, ನೋಡ್ರಿ ಕಣ್ಣರ ತೆಗೀರಿ ಅಂತ ಅವ್ರ ಹೆಣ್ಮಕ್ಳು ಹಾಡಾಡ್ಕೊಂಡು ಅಳಾಗ ಕುಂತ ಹೆಣ ಅಕಸ್ಮಾತ್ ಕಣ್ಣು ತೆಗೀತು ಅಂದ್ರೆ ಇವರಿಬ್ರು ಕಣ್ಣು ಮುಚ್ಚಬೇಕಾಗತ್ತವ. ಅಂದ್ರೆ ಕಣ್ಣು ನೋಡಿಲ್ಲ, ಕಿವಿ ಕೇಳಿಲ್ಲ. ಕಣ್ಣಿನ ಮುಖಾಂತರ ನೋಡಿವಿ, ಕಿವಿಯ ಮುಖಾಂತರ ಕೇಳಿವಿ, ನಾಲಿಗೆ ಮುಖಾಂತರ ರುಚಿಸಿವಿ. ಈ ಕಣ್ಣು, ಕಿವಿ, ಮೂಗು, ನಾಲಿಗೆ, ಈ ಇಂದ್ರಿಯಗಳ ಹಿಂದ ಇವುಗಳನ್ನು ರುಚಿಸುವ ದೇವ ಒಳಗಿದ್ದಾನ ಅನ್ನೋದು ಗೊತ್ತಿಲ್ಲ ನಮಗಷ್ಟೇ. ಒಳಗ ದೇಹ ಹೋದ್ರೆ ದೇಹ ಹೆಣ ಅಷ್ಟೇ, ಇದ್ರೊಳಗೇನೂ ಇಲ್ಲ. ಯಾರು ಈ ದೇಹದೊಳಗಿದ್ದನ್ನು ನಡೆಸ್ತವರು, ಎಷ್ಟು ವಾಯುಗಳಿದ್ರೊಳಗೆ, ಪ್ರಾಣ, ಅಪಾನ, ಉದಾನ, ವ್ಯಾನ, ಸಮಾನ, ಒಂದೊಂದು ವಾಯು ಒಂದೊಂದು ಕೆಲಸ ಮಾಡ್ತೈತಿ ದೇಹದೊಳಗೆ. ಒಳಗಿದ್ದನ್ನು ನಡೆಸಿದವ್ರು ಯಾರನ್ನೋದು ಸ್ವಲ್ಪ ವಿಚಾರ ಮಾಡ್ಬೇಕಲ್ಲ ಮನುಷ್ಯ. ಈಗ ನೀವು ಒಂದು ಸೈಕಲ್ ತಗೊಂಡು ಹೋಗ್ತೀರಿ. ಒಂದು ಸೈಕಲ್ ತಗೊಂಡು ಹೋಗುವಾಗ ಒಂದು ಸಣ್ಣ ಮುಳ್ಳು ನಟ್ಟೈತೆ ಅಷ್ಟ, ಬಹಳ ದೊಡ್ಡದಿಲ್ಲ. ಒಂದು ಸಣ್ಣ ಮುಳ್ಳು ನಟ್ಟಿದ್ದಕ್ಕೆ ನಿಮ್ಮ ಸೈಕಲ್ ಟ್ಯೂಬ್ ಪಂಚರ್ ಆಗ್ತೈತಿ, ಹವಾ ಹೋಗ್ತೈತಿ. ಆದ್ರ ಆಶ್ಚರ್ಯ ಅಂದ್ರ ದೇವರು ದೇಹ ಅನ್ನುವಂಥ ಒಂದು ತೊಗಲಿನ ಟ್ಯೂಬ್ ನಿರ್ಮಾಣ ಮಾಡಿ ಇದರಾಗ 9 ರಂಧ್ರಗಳನ್ನಿಟ್ಟು ಸಹಿತ ಇದನ್ನ ಒಟ್ಟ ಪಂಚರ್ ಆಗಲಾರ್ದಂಗೆ ಇಟ್ಟವನಲ್ಲ. ಆ ದೇವನಿಗಾಗಿ ನೆನೆಸಬೇಕಲ್ಲ ಮನುಷ್ಯ. ಇದನ್ನು ನಡೆಸಿದವನಾರು ಹೇಳಿ. ನನ್ನ ದೇಹವನ್ನು ನಡೆಸಿದ ಶಕ್ತಿ ಒಳಗೈತೆಲ್ಲ ಅದು ದೇವರು. ಅಂಥ ದೇವನನ್ನ ಮನುಷ್ಯ ಅರಿಯಬೇಕು, ಅನುಭವಿಸಬೇಕು, ಆನಂದಿಸಬೇಕು, ಆರಾಧಿಸಬೇಕು. ಹೇಗೆ ದೇವನನ್ನ ಅರಿಯುವುದು? ದೇವನನ್ನ ಅರಿಸಿ ಕಾಣಲಿಕ್ಕೆ ಸಾಧ್ಯ ಇಲ್ಲ, ಅರಿವಿನಿಂದ ಅರಿತು ಕಾಣಲಿಕ್ಕೆ ಸಾಧ್ಯ ಐತಿ. ದೇವನನ್ನ ಅರಸಲಿಕ್ಕೆ ಎಲ್ಲೋ ಕಾಡು ಮೇಡಗಳಲ್ಲಿ ಹುದುಗಿಕೊಂಡಾನೇನತ್ತ. ದೇವನನ್ನ ಅರಸಿ ಕಾಣಲಿಕ್ಕೆ ಸಾಧ್ಯ ಇಲ್ಲ, ಅರಿತು ಕಾಣಬೇಕಷ್ಟೆ. ಹೇಗೆ ಕಾಣುವುದು ದೇವನನ್ನ? ಎಲ್ಲರ ಹಂಬಲ ಇದೆ, ಎಲ್ಲ ಒಂದು ದೇವ ಸತ್ಯವನ್ನು ನಾವು ಅರಿಬೇಕು, ನೋಡಬೇಕು, ಕಾಣಬೇಕು ಅನ್ನೋದು. ಹೇಗೆ ದೇವನನ್ನು ಅರಿಯುವುದು? ಈಗ ನೀವು ಒಂದು ಮೈಕ್ ಐತಿದೆ, ಈ ಮೈಕ್ ಇದು ಕಾಣ್ತೈತಿ ನಮ್ಮ ಕಣ್ಣಿಗೆ, ನೋಡ್ತೀವಿ ಇದು ಮೈಕ್ ಅಂತ ಹೇಳ್ತೀವಿ ನಾವು. ದೇವ್ರು ಹಿಂಗೇನ್ರ ಕಣ್ಣಿಗೆ ಕಂಡಾನೆ. ಈಗೊಂದು ಟೇಬಲ್ ಐತಿ ಅಂತ ನಾವು ಹೇಳ್ತೀವಿ, ಕಾಣ್ತೈತಿ ಇದು. ದೇವ್ರು ಹಿಂಗೇನಾದ್ರೂ ನಮ್ಮ ಕಣ್ಣಿಗೆ ಕಂಡಾನೇನು? ಅಂದ್ರ ದೃಶ್ಯ ಅಲ್ಲ ಆತ, ದೃಶ್ಯ ವಿಲಕ್ಷಣ ದೇವರು, ನಿರಾಕಾರ ದೇವರು. ಅದಕ್ಕೆ ನಿರಾಕಾರ ದೇವನನ್ನ ನಮ್ಮ ಋಷಿಗಳು ಹೆಂಗ ವರ್ಣಿಸಿದ್ರು ಅಂದ್ರ, ಆ ದೇವನಿಗೆ ಸತ್ ಅಂತ ಕರೆದ್ರು. ದೇವನಿಗೆ ಹೆಂಗ ಪರಿಚಯ ಮಾಡಿಕೊಟ್ರು ಅಂದ್ರೆ ಸತ್ ಅಂದ್ರ ಅವ್ರು. ಸತ್ ಇದರ ಅರ್ಥ ಯಾವಾಗಲೂ ಇರುವಂತಹದ್ದು ಅಂತ, ಮೂರೂ ಕಾಲದಲ್ಲಿರುವಂತಹದ್ದು. ಈಗ ಒಂದು ಹೂವು ಐತಿ, ಈಗ ನೀವು ಹೂವು ನೋಡಿದ್ರಿ ಅಂದ್ರ ಹೂವ ನಿನ್ನೆ ಇಲ್ಲ, ಇವತ್ತಷ್ಟು ಕಾಣಕತ್ತೈತಿ, ನಾಳೆ ಇರುವುದಿಲ್ಲ. ಅಂದ್ರೆ ಒಂದು ಹೂವಿನ ಇರುವಿಕೆ 2 ಇಲ್ಲಗಳ ನಡುವಿನ ಇರುವಿಕೆ. ಅದು ನಿನ್ನಿಲ್ಲ, ನಾಳಿಲ್ಲ, ಇವತ್ತಷ್ಟು ಕಾಣಕತ್ತೈತಿ ಅಷ್ಟೇ. ಇದು ಸತ್ತಲ್ಲ, ಇದು ಮಿಥ್ಯ ಅಷ್ಟೇ. ಇದು ಆದ್ರೆ ದೇವ ಹಂಗಲ್ಲ, ನಿನ್ನಿಲ್ಲ, ಇವತ್ತದನ, ನಾಳೆ ಇಲ್ಲ ಅಂತಲ್ಲ. ಎಲ್ಲಾ ಕಾಲದೊಳಗೂ ಹಿಂದೂ ಇದ್ದ, ಈಗೂ ಇರ್ತಾನ, ಮುಂದೂ ಇರ್ತಾನ. ಯಾವಾಗಲೂ ಯಾವುದು ಇರ್ತದಲ್ಲ ಅದಕ್ಕೆ ಸತ್ ಅಂತ ಕರೀತಾರ. ಅದಕ್ಕೆ ದೇವರು ನೀವು ಅನ್ಬಹುದು. ಮತ್ತ ಬಹಳಷ್ಟು ದಾರ್ಶನಿಕರಂತಾರ, ಮತ್ತೆ ಎಲ್ಲಾ ಕಾಲಕ್ಕೆ ಇರೋದ ದೇವರಂತಂದ್ರ ಬಯಲೈತಿ, ಆಕಾಶ ಐತಿ, ದಿಕ್ಕ, ಕಾಲ, ಮತ್ತೆ ಇವೆಲ್ಲ ಮಣ್ಣ, ಕಲ್ಲ, ಗುಡ್ಡ, ಇವು ಎಷ್ಟು ವರ್ಷದಿಂದ ಅದಾವಲ್ಲ, ಇದಕ್ಕೂ ದೇವ್ರ ಅನ್ಬೇಕ್ರಿ ಅಂತಂದ್ರ ಇದು ದೇವ್ರ ಅನ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಇದು ಜಡ ಐತಿ. ಅಂದ್ರೆ ಇದಕ್ಕೆ ತನ್ನ ಜ್ಞಾನನೂ ಇಲ್ಲ. ಇದು ಟೇಬಲ್ ಐತಲ್ಲ, ಇದಕ್ಕೆ ತನ್ನ ಜ್ಞಾನನೂ ಇಲ್ಲ, ಇನ್ನೊಬ್ಬರ ಜ್ಞಾನನೂ ಇಲ್ಲ. ಅದಕ್ಕೆ
ಅದು ಜಡ ಐತದು ಅಷ್ಟೇ. ತನ್ನ ಜ್ಞಾನವೂ ಇಲ್ಲ, ಇನ್ನೊಬ್ಬರ ಜ್ಞಾನವೂ ಇಲ್ಲ. ಮತ್ತು ದೇವರು ಸತ್ ಅಂತ ನೀವು ಅಂದ್ರಿ ಅಂದ್ರೆ ಮತ್ತೆ ಟೇಬಲ್ ಕಲ್ಲು ಇದ್ದಂಗ ಆಯ್ತಲ್ಲ. ಅದಕ್ಕೆ ಇನ್ನೊಂದು ಲಕ್ಷಣ ಹೇಳಿದೆ, ಬರೇ ಸತ್ತಲ್ಲ, ಅವ ಚಿತ್ ಅಂತ ಕರೆದ್ರು. ಚಿತ್ ಇದರ ಅರ್ಥ ಬೆಳಗುವಿಕೆ, ಅರಿಸಿಕೊಳ್ಳುವಿಕೆ. ನೀವು ಅನ್ಬೋದು ಮತ್ತು ಬೆಳಗುವಿಕೆ ದೇವರಂದ್ರೆ ಸೂರ್ಯ ಬೆಳಗುತ್ತಾನಲ್ರಿ ಅನ್ಬೋದು. ಯಾವುದಕ್ಕೆ ಚಿತ್ ಅಂತ ಕರೆದ್ರು ಅಂದ್ರ, ಈಗ ನೀವು ನೋಡಿ ನಿಮ್ಮ ಮನ್ಯಾಗ ಒಂದು ಲೈಟ್ ಹಾಕ್ತಿರಿ, ಅದು ಎಲ್ಲಿಂದ ಬಂದೈತಿ ಅಂದ್ರೆ ಮ್ಯಾಲ ಸೋಲಾರ್ ಪ್ಯಾನಲ್ ನಿಂದ ಬಂದಿರ್ತೈತಿ. ಸೋಲಾರ್ ಪ್ಯಾನಲ್ಗೆ ಎಲ್ಲಿಂದ ಬಂದೈತಿ ಎನರ್ಜಿ ಅಂದ್ರೆ ಸೂರ್ಯನಿಂದ ಬಂದಿರ್ತೈತಿ. ಸೂರ್ಯ ನಿಮ್ಮ ಮನಿ ಬೆಳಕಿಗೆ ಸೋಲಾರ್ ಪ್ಯಾನಲ್ ನಿಂದ ಬಂತು, ಸೋಲಾರ್ ಪ್ಯಾನಲ್ಗೆ ಸೂರ್ಯನಿಂದ ಬಂತು. ಸೂರ್ಯನನ್ನು ಬೆಳಗಿದವನು ಯಾವನದನಲ್ಲ ಅವನು ಚಿತ್ ಅಂತ ಕರೀತಾರೆ. ಅವನಿಗೆ ದೇವರು ಸೂರ್ಯ, ಚಂದ್ರ, ನಕ್ಷತ್ರಗಳೊಳಗೆ ಬೆಳಕು ತುಂಬಿಟ್ಟಾನಲ್ಲ, ಅವನು ದೇವರು. ಚಿತ್ ಅಂದ್ರ ಯಾವುದು ಪ್ರಕಾಶಗೊಳಿಸ್ತೈತಿ ಅದು ದೇವರು. ಚಿತ್ ಅಂದ್ರೆ ದೇವರು, ಸತ್ ಅಂದ್ರೆ ದೇವರು. ಚಿತ್ ಅಂದ್ರೇನು? ದೇವರು. ಚಿತ್ ವಿಲಾಸ ಅಂತ ಕೇಳಿರಿ ನೀವು ಶಬ್ದ. ಚಿತ್ ವಿಲಾಸ ಅಂದ್ರ ಈ ಜಗತ್ತೇನಿದೆ ಇದು ದೇವನ ಲೀಲೆ ಅಂತ ಅರ್ಥ. ಇದಕ್ಕೆ ಚಿತ್ ವಿಲಾಸ ಅಂತ ಕರೀತಾರೆ. ಚಿತ್ ಪ್ರಕಾಶ ಅಂತ ಕರೀತಾರೆ, ಇದು ದೇವನ ಬೆಳಕು ಅಂತ. ಇನ್ನೊಂದು ಶಬ್ದ ಐತಿ ಚಿತ್ ಶಕ್ತಿ ಅಂತ. ಚಿತ್ ಶಕ್ತಿ ಅಂದ್ರ ವಿಜ್ಞಾನಿಗಳು ಏನೇ ಹೇಳ್ತಾರೆ ಅಂದ್ರೆ, ಇಲ್ಲಿ ದೇರ್ ಇಸ್ ನೋ ಮ್ಯಾಟರ್, ದೇರ್ ಇಸ್ ಓನ್ಲಿ ಎನರ್ಜಿ. ಇಲ್ಲಿರುವುದು ವಸ್ತುಗಳೆಲ್ಲ, ಇರುವುದು ಬರೇ ಶಕ್ತಿ ಅಂತ. ಚಿತ್ ಶಕ್ತಿ, ಚಿತ್ ಶಕ್ತಿ ಅಂದ್ರೆ ಇರುವುದೆಲ್ಲವೂ ದೇವನ ಶಕ್ತಿ. ಚಿತ್ ಶಕ್ತಿ ಅಂತ ಕರೀತಾರೆ ಅದಕ್ಕೆ. ಚಿತ್ ಶಕ್ತಿ, ಚಿತ್ ಶಕ್ತಿಗೆ ಚಿತ್ ಶಕ್ತಿ ಅಂತ ಕರೀತಾರೆ. ವ್ಯಾಕರಣದೊಳಗ ಪಾಣಿನಿ ಒಂದು ಸೂತ್ರ ಬರೀತಾನೆ, ಸ್ತೋಶ್ಚುನಾಶ್ಚುಹು ಅಂತ ಒಂದು ಸೂತ್ರ. ಆ ವ್ಯಾಕರಣದ ಸೂತ್ರ ಏನ್ ಹೇಳ್ತೈತಿ ಅಂದ್ರ, ಚಿತ್ ಶಕ್ತಿ ತಕಾರದ ಮುಂದೆ ಶಕಾರ ಬಂತು ಅಂದ್ರ ಚಿತ್ ಶಕ್ತಿ ಇದ್ದಿದ್ದು ಚಿತ್ ಶಕ್ತಿ ಆಗತ್ತಂತ. ಚಿತ್ ಅಂದ್ರೆ ದೇವರು, ದೇವನ ಶಕ್ತಿ, ಚಿತ್ ಶಕ್ತಿ ಚಿತ್ ಶಕ್ತಿ ಆಗತ್ತೆ. ಅಂದ್ರೆ ಚಿತ್ ಅಂದ್ರೆ ದೇವರು, ಚಿತ್ ಶಕ್ತಿ ಅಂದ್ರೆ ದೇವನ ಶಕ್ತಿ. ನಿಮ್ಮೂರ ಹೆಸರು ಏನೈತಿ? ಪುಸ್ತಕದಾಗ ಏನಾರ ಬರೀಲಿ, ನಿಮ್ಮೂರ ಹೆಸರೇನು? ಚಿಚ್ಚಕಿಂಡಿ, ಹೌದಲ್ಲ? ಚಿಚ್ಚಕಂಡಿ. ಆಡು ಭಾಷೆಯೊಳಗೆ ನೀವೇನಂತ ಕರೀತೀರಿ? ಚಿಚ್ಚಕಂಡಿ. ದೇವನ ಶಕ್ತಿಗೆ ಚಿತ್ ಶಕ್ತಿ ಅಂತಾರ, ನಿಮ್ಮೂರಿಗೆ ಚಿಚ್ಚಕಂಡಿ ಅಂತಾರ. ಖಂಡ ಅಂದ್ರೆ ಈಗ ಏಷ್ಯಾ ಖಂಡ ಅಂತ ಕರಿತೀರಿಲ್ಲ ನೀವು, ಒಂದು ತುಣುಕ. ಖಂಡ ಅಂದ್ರೆ ತುಣುಕ. ಪಾಷಾಣ ಖಂಡ ಅಂತಾರ, ಅಂದ್ರೆ ಕಲ್ಲಿನ ತುಣುಕ. ಖಂಡಿ, ಖಂಡ ಅಂದ್ರೆ ಮಾಪು, ಅಳತೆ, ಒಂದಿಷ್ಟು ಭಾಗ ಅಥವಾ ತುಣುಕ ಅಂತ ಅರ್ಥ. ಚಿಚ್ಚಕಂಡಿ ಅಂದ್ರ ಖಂಡ ಅಂದ್ರ ತುಣುಕ, ಚಿತ್ ಅಂದ್ರ ದೇವರು, ಚಿಚ್ಚಕಂಡಿ ಅಂದ್ರ ಇದು ದೇವನ ತುಣುಕ ಈ ಊರ ಅಂತ ಚಿಚ್ಚಕಂಡಿ ಅಂತ ಕರೀತಾರ. ಅದು ವ್ಯಾಕರಣ ಏನಾರ ಇರಲಿ, ಅದನ್ನ ಬಿಟ್ಟು ಅಂತಃಕರಣದಿಂದ ನೋಡ್ರಿ ನೀವು. ಚಿಚ್ಚಕಂಡಿ ಅಂದ್ರ ದೇವನ ತುಣುಕ ಅಂತ ಅರ್ಥ. ಚಿಚ್ಚಕಂಡಿ ಅವರು ಯಾರಿಗೆ ಚಿಚ್ಚಕಂಡಿ ಅವ್ರು ಅನ್ಬೇಕು ಅಂದ್ರೆ, ಹೊಲಕ್ಕೆ ಹೋದಿ ಹೊಲ ನಂದಲ್ಲ, ಇದು ದೇವನ ಕೊಟ್ಟ ತುಣುಕ ಅಂತ ಯಾರು ಭಾವಿಸ್ತಾರ, ಈ ದೇಹ, ಈ ಜೀವನ ಇದು ನಂದಲ್ಲ, ಇದು ದೇವ ಕೊಟ್ಟಿದ್ದು ಅಂತ ಯಾರು ಹೃದಯದೊಳಗೆ ಇಟ್ಟುಕೊಂಡು ದೇವ ಭಾವದಿಂದ ಬದುಕ್ತಾರಲ್ಲ, ಅವರಿಗೆ ಚಿಚ್ಚಕಂಡಿ ಅವರಂತ ಕರೀತಾರ. ಗೊತ್ತಾತ? ನೀವು ಮೂರು ಹೆಸರ ಕೇಳಿದ್ರೆ ಚಿಚ್ಚಕಂಡಿ, ಎಲ್ಲರೂ ಅದನ್ನು ಕಿಚಿಕಿಟ್ಟಿದ್ರು ಒಟ್ಟ ಅದನ್ನು. ಚಿಚ್ಚಕಂಡಿ ಅಂದ್ರೆ ದೇವನ ತುಣುಕು ಅಂತ ಅರ್ಥ. ಚಿತ್ ಶಕ್ತಿ, ಇದನ್ನ ನೆನಪಿಟ್ಟುಕೊಡ್ರಿ ನೀವು. ಚಿಚ್ಚಕಂಡಿ ಅಂದ್ರೆ ದೇವನ ತುಣುಕು ಅಷ್ಟೇ. ಅದು ಅಂದ್ರೆ ಈ ಭಾವ ನಮ್ಮ ಹೃದಯದೊಳಗೆ ಇರಬೇಕು, ಅವ್ರಿಗೆ ಚಿಚ್ಚಕಂಡಿ ಅವ್ರಂತಾರ. ಹೊಲಕ್ಕೆ ಹೋದ್ರಿ ಅಲ್ಲಿ ಅಂತಿರ್ಬೇಕು, ಹೊಲ ನೋಡಿ ಕಬ್ಬು ಬೆಳೆದಿದ್ದು ನೋಡಿ ಏನ್ ಅನ್ಬೇಕು ಅಂದ್ರೆ ಇದು ಚಿಚ್ಚಕಂಡಿ ಅನ್ಬೇಕು. ಅದಕ್ಕೆ ಇದು ಹೊಲ ನಂದಲ್ಲಿದು. ಚಿತ್ ಅಂದ್ರೆ ದೇವನು, ಇದು ದೇವರ ತುಣುಕ ಅಂತ ಅಂತಿರ್ಬೇಕು. ಅಂಗಡಿಗೆ ಹೋದ್ರಿ ಅಂಗಡಿಯಾಗೂ ಅನ್ಬೇಕು ನಾವು ಚಿಚ್ಚಕಂಡಿ ಅವರು, ಅಂದ್ರೆ ಇದು ದೇವನ ತುಣುಕ ಅನ್ಬೇಕು. ಮನಿಗೆ ಹೋದ್ರಿ ಅದು ಚಿಚ್ಚಕಂಡಿನ, ಅದು ದೇವನ ತುಣುಕ. ಮತ್ತ ಮನ್ಯಾಗ ಊಟಕ್ಕೆ ಕುಂತ್ರಿ ಹೆಣ್ಮಕ್ಳು ಒಂದಿಷ್ಟು ಒಂದು ರೊಟ್ಟಿ ನೀಡ್ತಾರ, ಅದು ನಂದು ಅಂತ ಅನ್ನೋದಲ್ಲ, ಇದು ಚಿಚ್ಚಕಂಡಿ, ಇದು ದೇವ ಕೊಟ್ಟ ಪ್ರಸಾದ, ಅದರ ತುಣುಕ ನನ್ನ ತಾಟ್ನೊಳಗೆ ಬಿದ್ದೈತಿ, ಇದು ದೇವ ಕೊಟ್ಟಿದ್ದು ಅಂತ ಭಾವಿಸೋದು.
ತಾಟಿನೊಳಗ ರೊಟ್ಟಿ ಬಿತ್ತು ಅಂದ್ರೆ ಅದು ಚಿಚ್ಚಕಂಡಿನ ಅನ್ಬೇಕು. ಅದಕ್ಕೆ ಅಕಸ್ಮಾತ್ ಊಟಕ್ಕೆ ನೀಡೋರು ನೀಡ್ತಾರಲ್ಲ, ಪ್ರೇಮದಿಂದ ನೀಡಿದ್ರು ಚಿಚ್ಚಕಂಡಿ. ಅಕಸ್ಮಾತ್ ನೀಡೋರು ಭಯಂಕರ ತಾಪದಾಗಿದ್ರು ಅಂದ್ರೆ ಇದನ್ಯಾಕೆ ಚುಚ್ಕೊಂಡೆಪ್ಪ ಮಾರಾಯ, ಮೊದಲ ನೀ ಮೆಚ್ಚಿಕೊಂಡಿದ್ದಿ ಆಮೇಲೆ ಚುಚ್ಚಿಕೊಂಡಿ, ಯಾರು ಏನ್ ಮಾಡಕ್ಕಾಗತ್ತ. ಚಿಚ್ಚಕಂಡಿ ಅನ್ನುವ ಶಬ್ದ ಎಷ್ಟು ಸುಂದರ ಐತ್ ನೋಡ್ರಿ. ಚಿಚ್ಚಕಂಡಿ ಅಂದ್ರೆ ಏನಲ್ಲ, ಊರಲ್ಲ. ಚಿಚ್ಚಕಂಡಿ ಅಂದ್ರೆ ವ್ಯಾಕರಣ ಏನಾರ ಇರಲಿ, ಒಂದು ಸ್ವರ ಹೆಚ್ಚರ ಆದತ್ತು, ಒಂದು ಸ್ವರ ಕಡಿಮೆರ ಆದತ್ತು, ಆದ್ರೆ ಹೃದಯದೊಳಗಿದು ದೇವನದು ಅನ್ನುವ ಸ್ವರ ತಪ್ಪುದಲ್ಲ, ಅವರಿಗೆ ಚಿಚ್ಚಕಂಡಿ ಅವರಂತ. ಹೊರಗೆಲ್ಲ ವ್ಯವಹಾರ ಇರಬೇಕು, ಹೊಲ ಇರಬೇಕು, ಮನಿ ಇರಬೇಕು, ವ್ಯವಹಾರ ಇರಬೇಕು. ಮನುಷ್ಯನೊಳಗಿದು ನಂದಲ್ಲ, ಇದು ದೇವನದು ಅನ್ನೋದಿರ್ಬೇಕಷ್ಟೆ. ಅದಕ್ಕೆ ಚಿಚ್ಚಕಂಡಿ ಅವರಂತಾರ. ಅದಕ್ಕೆ ಎಷ್ಟು ಸುಂದರ ಶಬ್ದ ನಿಮ್ಮ ಊರಿಂದ ನೋಡ್ರಿ. ಅದಕ್ಕೆ ಮನಸ್ಸಿನೊಳಗೆ ದೇವರ ಭಾವ ಇರಬೇಕು, ಇದು ದೇವನದು ಅನ್ನುವುದು ಬರ್ಬೇಕು. ಮತ್ತೆ ನೀವು ಅನ್ಬಹುದು, ಅಲ್ರಿ ಮತ್ತೆ ಎಲ್ಲರಿಗೆ ದೇವಂದು ಅಂದ್ರೆ ಮತ್ತೆ ನಂಬದು ಅನ್ನೋದು ಯಾವಾಗ ಅಂತಿರ್ಬೇಕು. ಸಂತೋಷ ಆಕೈತಿ. ಈಗ ನೀವು ಹೊರಗೆ ಹೋಗ್ತೀರಿ, ಬೆಳಿಗ್ಗೆ ಎದ್ದು ಕೂಡ್ಲೆ ಕೈ ಮುಗಿದು ನಮಸ್ಕಾರ ಮಾಡಿ ದೇವ್ರಿಗೆ ಹೇಳ್ಬೇಕು. ಏನ್ ಅನ್ಬೇಕು ಅಂದ್ರೆ, ಭಗವಂತ ಇದು ನಿಂದು ಅಂತ ಅನ್ಬೇಕು. ದೇವರಿಗೆ ಸಂತೋಷ ಆಕೈತಿ. ಹೊರಗೆ ಬರ್ತೀರಿ, ಹೊರಗೆ ಬಂದ ಕೂಡಲೇ ಸ್ನೇಹಿತರು ಅವರು ಎಲ್ಲರೂ ಏನಪ್ಪ ಎಷ್ಟು ಚಲೋ ಬೆಳೆದಿ ಅಂತಾರೆ. ಇಲ್ಲಪ್ಪ ನೀ ಟ್ರ್ಯಾಕ್ಟರ್ ಕಳಿಸಿ ನಮ್ಮ ಹೊಲಕ್ಕೆ, ನೀನು ಬಂದು ನನ್ನ ಜೊತೆ ದುಡ್ದಿ, ಇದು ನಿಂದು ನಂದೇನಲ್ಲ ಅನ್ಬೇಕು. ಅವ್ರಿಗೆ ಸಂತೋಷ ಆಕೈತಿ. ಮನಿಗೆ ಹೋಗ್ಬೇಕು, ಮನಿಗೆ ಹೋದ್ಮೇಲೆ ಮಕ್ಕಳು ಕುಂತಿರ್ತಾವ, ಏನೋ ನಂದೇನಿಲ್ಲ ಎಲ್ಲ ನಿಮ್ದ, ಇದು ನಿಮ್ಮ ಸಲುವಾಗಿ ಅಂತ ಹೇಳ್ತಿರ್ಬೇಕು. ಮಕ್ಕಳಿಗೆ ಸಂತೋಷ ಆಕೈತಿ. ಮನ್ಯಾಗ ಹೆಣ್ಮಕ್ಳಿಗೆ ಹೇಳ್ಬೇಕು, ನಂದೇನು ಇಲ್ಲ ಇಲ್ಲ ಎಲ್ಲ ನಿಂದಿಂದ ನನ್ನ ಮನಿ ಅಂತ ಅನ್ಬೇಕು. ಅವ್ರಿಗೆ ಸಂತೋಷ ಆಕೈತಿ. ನೀವು ಅನ್ಬೋದು, ಮತ್ತೆ ಎಲ್ಲ ಮಂದಿದ ಹೇಳಿದ್ರಿ ನಮ್ಮದು ಯಾವಾಗ ಅನ್ನೋದು. ನಮ್ಮದು ಯಾವಾಗ ಅನ್ನೋದು ಅಂದ್ರೆ ಎಲ್ಲರಿಗೆ ಹೇಳ್ಬೇಕ, ರಾತ್ರಿ ಕದ ಹಾಕೋಬೇಕು, ಲೈಟ್ ತೆಗೆದು ಚಾದಾರ ಹಚ್ಕೊಂಡು ಗಪ್ಪನ ಹೇಳುವಾಗ ನಂದಂದು ಗಪ್ಪನ ಮಕ್ಕೊಂಡ್ಬಿಡ್ಬೇಕಷ್ಟ. ಲಾಸ್ಟಿಗೆ ನಂಬದು ಅನ್ನೋದಷ್ಟೆ. ಇರುವುದು ನಂಬದಲ್ಲ, ಇದೆಲ್ಲವೂ ದೇವನದು ಅನ್ನುವ ಭಾವ ಬರಬೇಕಷ್ಟ. ಇದು ಒಳಗಿತ್ತು ಅಂದ್ರೆ ಅವರಿಗೆ ಚಿಚ್ಚಕಂಡಿ ಅವರಂತಾರ. ನಂದು ಅನ್ನೋದಿಲ್ಲ, ದುಃಖ ಆಗಿದ್ದು ನಂದು ಅನ್ನೋದು ಬಂದಿದ್ದಕ್ಕೆ ಮನುಷ್ಯಗೆ ದುಃಖ ಆಗೈತಿ. ಹುಡುಗ ಏನಾತು ಅಂದ್ರ, ತಾಯಿಯ ಗರ್ಭದಿಂದ ಭೂಮಿ ಮೇಲೆ ಬಂತಲ್ಲ, ಮೊದಲು ಪಾಟಿ ಹೆಂಗಿತ್ತು, ಮನುಷ್ಯನ ಮಗುವಿನ ಮನಸ್ಸು ಹೆಂಗಿತ್ತು ಅಂದ್ರೆ ಸ್ವಚ್ಛ ಪಾಟಿ ಇದ್ದಂಗಿತ್ತು. ಮನಸ್ಸು ಸ್ವಚ್ಛ ಪಾಟಿ ಇದ್ದಂಗಿತ್ತು. ಆ ಸ್ವಚ್ಛ ಪಾಟಿ ಮೇಲೆ ಅ ಅಂತ ಬರೀತು, ಆ ಅಂತ ಬರೀತು, ಅವು ಅಂತ ಬರೀತು, ಅಪ್ಪ ಅಂತ ಬರೀತು, ಅಣ್ಣಂತ ಬರೀತು, ತಮ್ಮ ಅಂತ ಬರೀತು, ಗಂಡಂತ ಬರೀತು, ಹೆಂಡತಿ ಅಂತ ಬರೀತು, ಹೊಲ ಅಂತ ಬರೀತು, ಮನಿ ಅಂತ ಬರೀತು, ಕೊನೆಗೆ ನಂದು ಅಂತ ಬರೀತು. ಅಲ್ಲೇ ದುಃಖ ಶುರು ಆತ ನೋಡು ಮನುಷ್ಯ. ಇಲ್ಲಿ ಮಟ್ಟ ಏನು ಸಮಸ್ಯೆ ಇರಲಿಲ್ಲ. ಯಾವಾಗ ಮನಸ್ಸಿನೊಳಗ ನಂದು ಅನ್ನುವ ಭಾವ ಬಂತು, ಯುದ್ಧ ಶುರು. ನೀವು ಮಹಾಭಾರತದ ಯುದ್ಧ, ಧರ್ಮಕ್ಷೇತ್ರ ಕುರುಕ್ಷೇತ್ರ ಆಗಿದ್ದು ನಂದು ನಿಂದು ಅನ್ನುವ ಭೇದದಿಂದ ಬಂದಿದ್ದಕ್ಕ ಯುದ್ಧ ಆಗಿತ್ತು. ಅಣ್ಣತಮ್ಮಗಳಿಗೆ ಮನ್ಯಾಗ ಜಗಳ ಶುರು ಆಗಿದ್ದು, ಇದು ನಿಂದು ಇದು ನಂದು ಅಂದಿದ್ದಕ್ಕನ ಜಗಳ ಶುರು ಆಗಿತ್ತು. ಮತ್ತೆ ನೀವು ಅನ್ಬಹುದು, ಏನ ಎಲ್ಲ ಮಂದಿದ ಅನ್ಕೊಂತ ಹೋಗ್ಬೇಕನ್ರಿ ಅಂತ. ಸೇ ಬಟ್ ಡೋಂಟ್ ಫೀಲ್ ಇಟ್. ಡೋಂಟ್ ಫೀಲ್ ಇಟ್ ಹೇಳಬೇಕು. ಹೊರಗ ವ್ಯವಹಾರದೊಳಗ ಇದು ಎಲ್ಲ ಇರಬೇಕು. ಪೇಪರ್ನೊಳಗೆ ನಿನ್ನ ಹೆಸರಿರಬೇಕು, ಆದ್ರೆ ಮನಸ್ಸಿನೊಳಗೆ ಭಗವಂತನ ಉಸಿರಿರಬೇಕು. ಇದು ಕಲಿಯುವುದಷ್ಟ ಇಲ್ಲಿರುವುದು. ಹೊರಗೆಲ್ಲ ವಸ್ತುಗಳು ಬಳಸ್ತಿರ್ಬೇಕು, ಮನಿ ಬಿಡುವಂಗಿಲ್ಲ, ಹೊಲ ಬಿಡುವಂಗಿಲ್ಲ. ಎಲ್ಲಾನು ಈ ವ್ಯವಹಾರ ಇರಬೇಕು, ಹೊಲ ಇರಬೇಕು, ಮನಿ ಇರಬೇಕು, ಸಂಸಾರ ಇರಬೇಕು. ಹೊರಗೆ ವಸ್ತುಗಳ ಬಳಕಿರಬೇಕು, ಒಳಗ ದೇವನದು ಶಿವನದು ಅನ್ನುವ ಬೆಳಕಿರಬೇಕು. ಅವ ಸತ್ಸಂಗಿ, ಅವ ಅಧ್ಯಾತ್ಮಿ ಅಷ್ಟೇ. ಒಳಗದು ದೇವನದು ಅನ್ನುವ ಭಾವ ಇಟ್ಟುಕೊಂಡು ಬದುಕುವುದು. ಮನುಷ್ಯನಿಗೆ ದುಃಖ ಯಾಕಾತು ಅಂದ್ರೆ ನಂದು ಅನ್ನೋದಕ್ಕೆ ಬಹಳ ದುಃಖ ಆಗೈತಿ, ತಾಪ ಆಗೈತಿ. ಈಗ ನೀವು ನೋಡಿ, ಯಾರಿಗಾದ್ರೂ ಕೇಳ್ರಿ, ಏನ್ ಹೇಳ್ತಾರ? ಇಲ್ಲ ನಿಮಗೆ ಯಾಕೆ ದುಃಖ ಆತ್ರಿ ಅಂದ್ರ, ಇಲ್ಲ ನಮ್ಮ ಮಗ ಸತ್ತನ್ರಿ, ಮಗ ಸತ್ತಿದ್ದಕ್ಕೆ ಬಹಳ ದುಃಖ ಆತು ಅಂತ ನಾವು ಹೇಳ್ತೀವಿ. ಮಗ ಸತ್ತಿದ್ದಕ್ಕ ದುಃಖ ಆಗಿದ್ರ, ಓಣ್ಯಾಗ ಒಂದು ಆ ಹುಡುಗ ಸತ್ತೈತೆ, ಆ ಹುಡುಗ ಸತ್ತೈತೆ, ಆ ಹುಡುಗ ಅವ್ರ ಮಗ ಸತ್ತೈತೆ, ಅವ್ರ ಮಗ ಸತ್ತೈತೆ, ಅವ್ರ ಮಗ ಸತ್ತೈತೆ. ಮಗ ಸತ್ತಿದ್ದಕ್ಕ ದುಃಖ ಆಗಿದ್ರ ಊರ್ ಮನ್ಯಾಗ ಎಷ್ಟು ಮಕ್ಕಳು ಸತ್ತಾವ ಅವಾಗೂ ದುಃಖ ಆಗ್ಬೇಕಾಗಿತ್ತಲ್ಲ. ತಾಯಿ ಸತ್ತಿದ್ದಕ್ಕೂ ದುಃಖ ಆಗೈತಿ ಅಂದ್ರೆ ಎಷ್ಟು ಜನರು ತಾಯಿ ಸತ್ತಾರ, ಅವಾಗ ಯಾಕೆ ದುಃಖ ಆಗಿಲ್ಲ ಮನುಷ್ಯಾಗ?
ತಾಯಿ ಸತ್ತಿದ್ದಕ್ಕೂ ದುಃಖ ಆಗುವುದಿಲ್ಲ, ಮಗ ಸತ್ತಿದ್ದಕ್ಕೂ ದುಃಖ ಆಗುವುದಿಲ್ಲ. ಯಾವಾಗ ನಂದು ಅನ್ನೋದು ಸಾಯ್ತೈತಲ್ಲ ಅವಾಗ ದುಃಖ ಆಗುತ್ತೆ ಮನುಷ್ಯನಿಗೆ. ಅದಕ್ಕೆ ಕಲಿಯುವುದೇನು ಅಂದ್ರೆ ಇಲ್ಲಿ ನನ್ನದನ್ನುವುದು ಯಾವುದೂ ಇಲ್ಲ ಅಷ್ಟೇ. ಸುಮ್ಮನೆ ಯು ಜಸ್ಟ್ ಸೇ, ವ್ಯಾವಹಾರಿಕವಾಗಿ ವಿ ಹ್ಯಾವ್ ಟು ಸೇ, ಬಟ್ ವಿ ಶುಡ್ ನೆವರ್ ಫೀಲ್ ಇಟ್ ಅಷ್ಟೆ. ವ್ಯಾವಹಾರಕ್ಕೆ ಇದನ್ನೆಲ್ಲ ಹೇಳ್ತಿರ್ಬೇಕು, ಒಳಗೆ ಗೊತ್ತಿರಬೇಕು. ಇದೆಲ್ಲ ದೇವನ ತುಣುಕ, ಇದೆಲ್ಲ ಚಿಚ್ಚಕಂಡಿ. ನೆನಪುಳಿತೈತಲ್ಲ ನಿಮಗಷ್ಟೆ. ಚಿಚ್ಚಕಂಡಿ ಅಂದ್ರೆ ದೇವ ನೀಡಿದ ಪ್ರಸಾದ ಅಂತ ಬದುಕುವುದಷ್ಟೆ. ಯಾರ್ದಿದೆ ಹೇಳಿ, ಯಾವುದಿದೆ ಹೇಳಿ, ಯಾವುದು ನಮ್ಮ ಹಿಂದೆ ಬರ್ತದೆ ಹೇಳಿ? ನಾವು ಎಷ್ಟು ಕಷ್ಟಪಟ್ಟು ಗಳಿಸಿಟ್ರು ಸಹಿತ ಒಂದು ದಿವಸ ಇದನ್ನ ಹೋಗುದ. ಯಾರು ಮಾಡಿದ್ದು ಉಳಿದಿಲ್ಲ. ನಾವು ಒಂದು ಕಾರ್ಯಕ್ರಮ ಮಾಡ್ತೀವಿ, ಮಾಡಿ ಒಂದು ದೊಡ್ಡ ಬಿಲ್ಡಿಂಗ್ ಕಟ್ಟಿಸಿ ಇವರಿಂದ ಶಿಲಾನ್ಯಾಸ ಅಂತ ಹೇಳ್ತೀವಿ. ಅಲ್ಲ, ಶಿಲಾಶಾಸನ ಬರೆದವ್ರ ಹೋಗ್ಯಾರ, ಶಿಲಾನ್ಯಾಸಗಳು ಉಳಿತಾವ ನೀ ಜಗತ್ತಿನೊಳಗೆ? ಏನೂ ಉಳಿಯುವುದಿಲ್ಲ. ಸುಮ್ಮನೆ ಭ್ರಮ ಇರ್ತೈತೆ ಅಷ್ಟ. ನಮಗಿದು ಎಲ್ಲ ಖಾಯಂ ಮಾಡಬೇಕು ಅಂತ ಮಾಡಬೇಕು, ಆದ್ರೆ ತಲೆಯಾಗಿ ಇದನ್ನು ಖಾಯಮ ಮಾಡಬೇಕು ಅನ್ನೋದು ತಲೆಯಾಗಿ ಬರಬಾರ್ದಷ್ಟು. ಯಾವ್ದು ಉಳಿತೈತೆ ಇಲ್ಲಿ? ಒಬ್ಬ ಮುದುಕ ಬಹಳ ಕಷ್ಟಪಟ್ಟು ಆಸ್ತಿ ಮಾಡಿದ್ದ, ಬಹಳ ಕಷ್ಟಪಟ್ಟು ಆಸ್ತಿ ಮಾಡಿತ್ತು ಮುದುಕ. ಮಾಡಿ ಒಂದ್ ದಿವ್ಸ ಹೋಗೋದು ಬಂತದಕ್ಕೆ. ಅಂದ್ರೆ ಪೂರ ಹಿ ವಾಸ್ ಆನ್ ಡೆತ್ ಬೆಡ್, ಲಿಟರಲಿ ಹಿ ವಾಸ್ ಆನ್ ಡೆತ್ ಬೆಡ್. ಸಾವಿನ ಹಾಸಿಗೆ ಮೇಲೆ ಮಕ್ಕೊಂಡಿತ್ತು ಮುದುಕ್. ಮಕ್ಕೊಂಡು ಮಾತು ಕಟ್ಟದು ಅದಕ್ಕೆ. ಅವಾಗೇನು ಜೋಪಾನ ಮಾಡಕ್ ಬಂದವ್ರಲ್ಲ, ಆ ಮುದುಕ್ ಏನ್ ಮಾಡ್ತಿತ್ತು ಅಂದ್ರೆ ಹಿಂಗೆ ಕೈ ಮಾಡಿ ತೋರಿಸ್ತಿತ್ತು. ಅವು ಮಕ್ಕಳಿಗೆ ಏನನ್ನಿಸ್ತು, ನಮ್ಮ ಅಪ್ಪ ಹಿಂಗೆ ಕೈ ಮಾಡಿ ತೋರಿಸ್ತಾನೆ, ಎಲ್ಲ ಗಂಟಿಟ್ಟಾನ. ಉಸಿರು ಬಂದ್ರೆ ಮಕ್ಕಳು 4 ಮಂದಿ ಅವ್ರಂದ್ರು ನಮ್ಮ ಅಪ್ಪ ಹಿಂಗೇನೋ ಕೈ ಮಾಡಿ ತೋರ್ಸಕತ್ತಾನಲ್ಲ, ಏನಿಟ್ಟಾನ? ಕೇಳಿದ್ರಿ ಅಪ್ಪ ಏನಿಟ್ಟಿ? ಅದಕ್ಕೆ ಮಾತು ಬರಲಿಲ್ಲ, ಬರೇ ಕೈ ಮಾಡಿ ತೋರಿಸ್ತಿತ್ತು. ಡಾಕ್ಟ್ರಿಗೆ ಕರ್ಕೊಂಬಂದ್ರು. ಡಾಕ್ಟರ್ ಅಂದ, ಇಲ್ಲ ಮಾತು ಬರಲ್ಲ ನಿಮ್ಮ ಅಪ್ಪಗ. ಸರ್ ಏನಾರ ಮಾಡ್ರಿ, ಕೈ ಮಾಡಿ ತೋರ್ಸಕತ್ತಾನ, ಅವಾಗ ಎಲ್ಲಿ ಗಂಟಿಟ್ಟಾನಂತ ಹೇಳಿ ಹೋದ್ರೆ ಹೋಗಲ್ಲ. ನೋಡಪ್ಪ ಇದು ಭಾಳ ಅಂದ್ರೆ 1 ಇಂಜೆಕ್ಷನ್ ಮಾಡ್ಬೋದು, 5 ಲಕ್ಷ ರೂಪಾಯಿಗೆ 1 ಇಂಜೆಕ್ಷನ್, ಒಂದು 3-4 ಸೆಕೆಂಡ್ ಮಾತಾಡ್ಬೋದು. ಸರ್ ಅಷ್ಟ ಬೇಕಾಗೈತಿ ನಮಗೂ. ಅದು ತೋರ್ಸಿ ಹೋದ್ರೆ ಹೋಗಲ್ಲ, ಕೈ ಮಾಡಕತ್ತಾನಲ್ಲ ತೋರ್ಸಿ ಹೋಗಲ್ಲಕ್ಕ. ಅವ್ರು ಡಾಕ್ಟರ್ 5 ಲಕ್ಷ ಮೊದಲ ಇಸ್ಕೊಂಡ್ರು, ಇಂಜೆಕ್ಷನ್ ಮಾಡಿದ್ರು, ಮಾತು ಬಂತು. ಇದು ಹಿಂಗ್ ಕೈ ಮಾಡಿ ತೋರಿಸ್ತಿತ್ತಲ್ಲ, ಅಲ್ಲಿ ಗಂಟೈತೆ ಅಂತ ಹೇಳಿಲ್ಲ. ಕೋಡಿಗಳ ಎಮ್ಮಿಕರ ಕಸಬರಿಗೆ ತಿನ್ನಕತ್ತೈತಿ, ಹೊಡೀರಿ ಅಂದ ಹೋಗೇ ಬಿಟ್ಟವ. ಅವನು ಹೋತು, ಎಲ್ಲಾನು ಹೋತಷ್ಟ. ಕೊನೆಗೆ ಬಂದಿದ್ದೇನು ಹೇಳಿ ಮನುಷ್ಯನಿಗೆ? 5 ಲಕ್ಷನೂ ಹೋತು, ಮತ್ ಎಲ್ಲಾನು ಹೋತಷ್ಟೆ. ಅಂದ್ರೆ ಕೊನೆಗೆ ಬರುವುದೇನು? ನಿನ್ನ ಸಾವಿನ ಕಾಲದೊಳಗೆ ನಿನ್ನ ಜೊತೆಗೆ ಬರುವುದು. ಈಗ ನೀವು ಅಮೇರಿಕಕ್ಕೆ ಹೋದ್ರೆ ಡಾಲರ್ ನಡಿತೈತಿ, ಯುರೋಪಿಗೆ ಹೋದ್ರೆ ಪೌಂಡ್ ನಡಿತೈತಿ, ನೀವು ದುಬೈಗೆ ಹೋದ್ರೆ ಧೀರಮ್ ನಡಿತೈತಿ. ಈ ಜಗತ್ತು ಬಿಟ್ಟು ಮ್ಯಾಲ ಹೊಂಟ್ರಿ ಅಂದ್ರೆ ಅಲ್ಲಿ ಯಾವ ನಾಣ್ಯ ನಡಿತೈತಿ ಹೇಳಿ? ಡಾಲರ್ ಕೊಡ್ತೀವ್ರಿ ಸ್ವರ್ಗಕ್ಕೆ ಕರ್ಕೊಂಡು ಹೋರಿ ಅಂದ್ರೆ ನಡಿತೈತೇನು? ಪೌಂಡ್ ಕೊಡ್ತೀವಿ ಅಂದ್ರೆ ನಡೆಯುವುದಿಲ್ಲ, ಧೀರಮ್ ಕೊಡ್ತೀವಿ ಅಂದ್ರೆ ನಡೆಯುವುದಿಲ್ಲ. ಈ ಲೋಕವನ್ನು ಬಿಟ್ಟು ನಾವು ಮ್ಯಾಲ ಹೋಗುವಾಗ ಯಾವ ನಾಣ್ಯವೂ ಬರುವುದಿಲ್ಲ. ಬರುವ ಒಂದೇ ನಾಣ್ಯ ಅಂದ್ರೆ ನಿಮ್ಮ ಪುಣ್ಯದ ನಾಣ್ಯ ಮಾತ್ರ ಅಲ್ಲಿ ಚೆಲ್ಲಿತೈತೆ ಅಷ್ಟೇ, ಉಳಿದ ನಾಣ್ಯಗಳ ನಡೆಯುವುದಿಲ್ಲ. ಅದಕ್ಕಿದನ್ನು ಅನುಭವಿಸಿ ಹೋಗುವುದಿಲ್ಲ, ನಂದಲ್ಲ, ಇದೆಲ್ಲ ದೇವನದು ಅನ್ನುವಂಥ ಪ್ರಾಸಾದಿಕ ಭಾವದಿಂದ ಮನುಷ್ಯ ಬದುಕುವುದಿಲ್ಲ. ಅನ್ಲಿಲ್ಲ ಬಸವಣ್ಣವರು, ಮೇರು ಗಿರಿಗಳೆಲ್ಲವೂ ಪ್ರಮಥರೊಡವೆ, ರಜತ ಗಿರಿಗಳೆಲ್ಲವೂ ಪುರಾತನರೊಡವೆ, ಚತುರ್ದಶ ಭುವನಗಳೆಲ್ಲವೂ ಲಿಂಗದೊಡವೆ, ಪೃಥ್ವಿ ಎಂಬುದು ಕರ್ತಾರನ ಕಮ್ಮಟ, ಅಚ್ಚಿನ ಮಳೆ ಬಾಣಸದ ಮನೆ, ತನುಮನ ಧನಗಳೆಲ್ಲವೂ ನಮ್ಮ ಗುಹೇಶ್ವರ ಲಿಂಗದ ಸೊಮ್ಮು, ನೀನೇನು ಕೊಟ್ಟು ಭಕ್ತನಾದ ಹೇಳ ಬಸವಣ್ಣ. ಬಸವಣ್ಣಂಥವ್ರು ನಮ್ಮಂಥವ್ರು ನಿಮ್ಮಂಥವ್ರದಲ್ಲ. ಬಸವಣ್ಣವರು ಅಲ್ಲಮ ಪ್ರಭು ಕಲ್ಯಾಣಕ್ಕೆ ಬಂದಾಗ ಬಸವಣ್ಣವ್ರು ಅಂತಾರ, ತನುವ ಬೇಡಿದಡಿ, ನಿನಗ ಧನ ಸಂಪತ್ತು ಬೇಕಾದ್ರೂ ಕೊಡ್ತೀನಿ, ದೇಹ ಬೇಕಾದ್ರೂ ಕೊಡ್ತೀನಿ, ಮನ ಬೇಕಾದ್ರೂ ಕೊಡ್ತೀನಿ ಅಂದಾಗ ಅಲ್ಲಮ ಪ್ರಶ್ನೆ ಇದು, ಬಸವಣ್ಣ ದೇಹ ನಿಂದಲ್ಲ, ದೇವರು ಕೊಟ್ಟು ಕಳಿಸ್ಯಾನ ನಿನಗೆ. ದೇಹದೊಳಗಿರುವ ಮನಸ್ಸು ದೇವರು ಕೊಟ್ಟು ಕಳಿಸ್ಯಾನ. ಈ ಸಂಪತ್ತು ನೀ ಬರುವಾಗ ತಂದಿಲ್ಲ, ನೀ ಹೋಗುವಾಗ ನಿನ್ನ ಜೊತೆನೂ ಬಂದಿಲ್ಲ, ಇದು ನಂದು ಅಂತ ಹೆಂಗ್ ಪ್ರೂವ್ ಮಾಡ್ತೀಯಪ್ಪ ನೀನು? ನಮ್ಮಂತವ್ರಿಗಲ್ಲ, ಬಸವಣ್ಣವ್ರಿಗೆ. ಅವಾಗ ಅಲ್ಲಮ ಅಂತನ, ಮೇರು ಗಿರಿಗಳೆಲ್ಲವೂ ಪ್ರಮಥರೊಡವೆ, ಪುರಾತನರೊಡವೆ, ರಜಿತ ಗಿರಿಗಳೆಲ್ಲವೂ ಪುರಾತನರೊಡವೆ,
ಚತುರ್ದಶ ಭುವನಗಳೆಲ್ಲವೂ ಲಿಂಗದೊಡವೆ. ಇಲ್ಲಿ ನಮ್ಮದನ್ನುವುದೇನೈತಿ? ಬೆಟ್ಟಗಳನ್ನು ನಿರ್ಮಾಣ ಮಾಡಿದವರಾರು, ಹಿಮಾಲಯಗಳನ್ನು ನಿರ್ಮಾಣ ಮಾಡಿದವರಾರು, ಸಾಗರಗಳಿಗೆ ನೀರನ್ನು ತುಂಬಿಸಿದವನಾರು, ಸೂರ್ಯ ಚಂದ್ರರಿಗೆ ಆ ಸೂರ್ಯ ಚಂದ್ರರಂಥ ಆರದ ದೀಪಗಳನ್ನು ಹಚ್ಚಿ ತೇಲಿ ಬಿಟ್ಟವರಾರು. ನಾವು ಒಂದು ದೀಪ ಹಚ್ಚಿ ಮನ್ಯಾಗ ಒಂದು ದಿವಸ ಹಚ್ಚಿದ್ರೆ ಹೊರಗೆ ಹೋಗಿ ಬರೋದ್ರಾಗ ಆರ್ತೈತಿ. ಇಲ್ಲೊಬ್ಬ ಒಂದಿಷ್ಟು ದೀಪ ಹಚ್ಚಾನ, ಸೂರ್ಯ ಚಂದ್ರರನ್ನುವ ದೀಪ ಹಚ್ಚಾನ, ಇನ್ನೂ ಆರಿಲ್ಲ. ಅವ ಹಚ್ಚಿದ ದೀಪ ಎಲ್ಲಿ? ನಾವು ಹಚ್ಚಿದ ದೀಪಗಳಲ್ಲಿ. ನಮ್ಮ ಕಾರ್ತಿಕ ಐತಿ, ವರ್ಷಕ್ಕೊಮ್ಮೆ ಬಂದಾಗ ಅದು ನಾವು ಹಾಕಿದ ಎಣ್ಣೆ ನಾಯಿ ಕುಡ್ದು ಹೋಗ್ತೈತಿ. ನಮ್ಮ ಕಾರ್ತಿಕ್ ವರ್ಷಕ್ಕೊಮ್ಮರ್ತೈತಿ, ಆದ್ರೆ ಅವ ಎಲ್ಲ ಜನರ ಕಣ್ಣೊಳಗ ಬೆಳಕು ತುಂಬಿ ಜಗತ್ತು ನಡೆಸ್ಯಾನಲ್ಲ, ಒಂದು ನಿತ್ಯ ಕಾರ್ತಿಕೋತ್ಸವ. ನಮ್ಮದು ಯಾವ ಕಾರ್ತಿಕೋತ್ಸವ? ಅವ ಬೆಳಕು ತುಂಬಿದವರಾರು, ಸಾಗರಗಳಿಗೆ ನೀರು ತುಂಬಿದವನಾರು. ಇದೆಲ್ಲವೂ ದೇವನದು ಅನ್ನುವುದು ಅಲ್ಲಮನ ಮಾತಿದು. ಮೇರುಗಿರಿಗಳೆಲ್ಲವೂ ಪ್ರಮಥರೊಡವೆ, ರಜತ ಗಿರಿಗಳೆಲ್ಲವೂ ಪುರಾತನರೊಡವೆ. 14 ಲೋಕಗಳಂತ ನಾವೇನು ಕರಿತೀವಿ ಅದು ನಮ್ಮದಲ್ಲ, ಅದು ದೇವನದಷ್ಟೇ. ಲಿಂಗದೊಡವೆ ಇದು, ದೇವನದಿದು. ಪೃಥ್ವಿ ಎಂಬುದು ಕರ್ತಾರನ ಕಮ್ಮಟ. ಇದು ಪೃಥ್ವಿ ಅನ್ನೋದೇನೈತಲ್ಲ, ಇದು ಕರ್ತಾರನ ಕಮ್ಮಟ. ಕರ್ತಾರನ ಕಮ್ಮಟ ಅಂದ್ರ ನೀವು ಶೋರೂಮ್ ಅಂತೀರಿಲ್ಲ, ಶೋರೂಮ್. ಈಗ ನಿಮ್ದು ಕಾರ್ ಗಾಡಿದು, ಮೋಟರ್ ಬೈಕಿನ ಶೋರೂಮ್ ಇರ್ತಾವಿಲ್ಲ, ಇದೊಂದು ಶೋರೂಮ್ ಇದು ಅಂತ. ಯಾರ ಶೋರೂಮ್ ಅಂದ್ರೆ ದೇವರ ಶೋರೂಮ್ ಇದು. ಹೆಂಗ ಶೋರೂಮ್ನ್ಯಾಗ ಹೊಸ ಗಾಡಿ ಮುಂದಿಟ್ಟಿರ್ತಾರ, ನಿಮಗೆ ಕಲ್ಪನಾಕ್ ಬರ್ತೈತಿ ಇಲ್ಲಿ ಶೋರೂಮ್ನ್ಯಾಗ ಹೊಸ ಗಾಡಿ ಮುಂದಿಟ್ಟಿರ್ತಾರ, ಹಳೆ ಗಾಡಿ ಹಂಗ ಹಿಂದ್ ದಬ್ಬತಿರ್ತಾರ. ರಿಪೇರಿಗೆ ಹಿಂದ್ ಬಿಟ್ಟಿರ್ತಾರ. ಹೊಸ ಗಾಡಿ ಮುಂದಿಟ್ಟಿರ್ತಾರ, ಹಳೆ ಗಾಡಿ ಹಿಂದ್ ದಬ್ಬತಿರ್ತಾರ. ಇದು ಶೋರೂಮ್ ಇದು ಒಂದು. ಹಂಗ ಮೊಮ್ಮಗ ಹುಟ್ಟತಿರ್ತಾನ, ಅವನ್ ತೊಟ್ಲು ಮುಂದೆ ನಡುವಿನ ಮನೆಯಾಗಿರ್ತೈತಿ, ಇದು ಮುದುಕಾಗಿರ್ತೈತಿ, ಹಿಂದ ಗ್ಯಾರೇಜ್ನಾಗ ಒಗದಿರ್ತಾರ. ಇದು ಹಳೆ ಗಾಡಿ, ಇದು ಶೋರೂಮ್ ಅಷ್ಟ. ಇದು ಏನ್ ಮಜಾ ಐತಿ ಅಂದ್ರ, ಮೊಮ್ಮಗ ಹುಟ್ಟತಿರ್ತಾನ, ಒಬ್ಬನಿಗೆ ಮಗ ಹುಟ್ಟತಿರ್ತಾನ, ಅಪ್ಪ ಸಾಯ್ತಿರ್ತಾನ, ಅಪ್ಪ ಸಾಯ್ತಾನ. ಒಂದು ಶೋರೂಮ್ ಐತೆ ಅಷ್ಟ, ಇದು ಜಗತ್ತಿದು. ಹಂಗ ಒಬ್ಬರು ಬರ್ತಿರ್ತಾರ, ಬರೋರಿಗೆ ವೆಲ್ಕಮ್ ಮಾಡ್ಬೇಕು, ಹೋಗ್ತಿರ್ತಾರ, ಹೋಗೋರಿಗೆ ಸೆಂಡ್ ಆಫ್ ಮಾಡ್ತಿರ್ಬೇಕಷ್ಟ. ಇಲ್ಲಿ ಹಂಗ ಹೊಸ ಗಾಡಿ ಮುಂದಿಟ್ಟಿರ್ತಾರ, ಹಳೆ ಗಾಡಿ ಹಿಂದೆ ದಬ್ಬತಿರ್ತಾರ. ನಮ್ಮನ್ನು ಬಾಳ ಹಿಂದಕ್ಕೆ ಕೂರ್ಸ್ಯಾರಂತ ತಲೆ ಕೆಡಿಸ್ಕೋಬಾರದು. ಯಾಕಂದ್ರ ಮುಂದ್ ಕುಂತವ್ರು ಸಹಿತ ಒಂದ್ ದಿವ್ಸ ಹಿಂದ್ ಬರಬೇಕಿದು ಶೋರೂಮ್. ಇಲ್ಲಿ ಯಾರು ಮುಂದೆ ಖಾಯಂ ಕುಂದ್ರವ್ರಿಲ್ಲ, ಇಲ್ಲ ಅಷ್ಟೇ. ಹಂಗ ಒಂದು ದಿವಸ ಸೊಸಿ ಬರ್ತಾಳ, ವೆಲ್ಕಮ್ ಮಾಡಬೇಕು. ಮಗಳು ಮತ್ತೊಬ್ಬರ ಮನೆಗೆ ಹೋಗ್ತಾಳ, ಸೆಂಡ್ ಆಫ್ ಮಾಡಬೇಕು. ಇದು ಶೋರೂಮ್ ಇದು ಭಗವಂತನ ವರ್ಕ್ ಶಾಪ್ ಇದು ಅಷ್ಟ. ಇಲ್ಲಿ ಯಾರು ಖಾಯಂ ಇರುವುದಿಲ್ಲ. ಬಂದವರಿಗೆ ವೆಲ್ಕಮ್ ಮಾಡೋದು, ಅವ್ರು ಮುಂದಿರ್ತಾರ, ಹಿಂದೊಂದಿಷ್ಟು ಮಂದಿ ಇರ್ತಾರ, ಅವ್ರಿಗೆ ಗ್ಯಾರೇಜಿಗೆ ಕಳಿಸೋದು, ಇದು ನಡೀತಾ ಇರ್ತದೆ. ಇದೊಂದು ಶೋರೂಮ್ ಐತಿ ಇದು ಜಗತ್ತಿನ. ಅದು ಯಾರು ಖಾಯಂ ಇರಾಕ್ ಬಂದಾರ ಹೇಳಿ? ಇಲ್ಲಿ ಒಂದು ಗಿಡ ಇತ್ತು, ಆ ಗಿಡದಾಗ ಒಂದು ಪಕ್ಷಿ ಕೂತಿತ್ತು. ಆ ಪಕ್ಷಿಗೆ 2 ಮರಿ ಇತ್ತು. ಒಬ್ಬ ಮನುಷ್ಯ ಬಂದು ಏನೋ ಮಾಡಕ್ ಹೋಗಿ ಆ ಪಕ್ಷಿಯ ಗೂಡು ಹರಿದು 2 ಮರಿ ಕೆಳಗೆ ಬಿದ್ದು ಸತ್ತು. ಬಹಳ ದುಃಖ ಆತದ ಮರಿಗೆ, ಪಕ್ಷಿಗೆ, ತಾಯಿ ಪಕ್ಷಿಗೆ. 2 ಮರಿಗಳು ಗೂಡಿನೊಳಗಿದ್ದು ಬಂದು ನೋಡ್ತು, 2 ಕೆಳಗೆ ಬಿದ್ದಿದ್ದು ಅಲ್ಲ, ಅಳಾಕತ್ತಿತ್ತದು. ಕಣ್ಣೀರು ಹಾಕ್ತು ಮರಿಗಳನ್ನು ನೋಡಿ. ಏನು ಮನುಷ್ಯಪ್ಪ ಇವ, ಎಷ್ಟು ನೊಬೆಲ್ ಪಾರಿತೋಷಕ ತಗೊಂಡಾನ, ಎಷ್ಟು ಜ್ಞಾನಪೀಠ ಪ್ರಶಸ್ತಿ ತಗೊಂಡಾನ, ಎಷ್ಟು ರಾಜ್ಯೋತ್ಸವ, ಪದ್ಮಶ್ರೀ, ಪದ್ಮಭೂಷಣ ಪ್ರಶಸ್ತಿ ತಗೊಂಡಾನ. ಒಂದು ಗೂಡಿನೊಳಗಿರುವ 2 ಪಕ್ಷಿಯನ್ನು ಕೆಳಗೆ ಹಾಕಿ ತುಳಿದ್ರ ಅದರ ತಾಯಿಗೆ ನೋವಾಗ್ತೈತಿ ಅನ್ನುವ ಕರುಣೆಯ ಜ್ಞಾನವೇ ಇಲ್ಲಲ್ಲ. ನೊಬೆಲ್ ಪ್ರೈಸ್ ತಗೊಂಡು ಏನು ಮಾಡೋದು ಅವನು? ಆದರೂ ಮರಿ ಸತ್ತಿದ್ದು ನೋಡ್ತು, 1-2 ಕ್ಷಣ ಕಣ್ಣೀರು ಹಾಕ್ತು. ಕಣ್ಣೀರು ಹಾಕಿ ಮತ್ತೊಂದು ಸ್ವಲ್ಪ ಬಿಟ್ಟು ಹಾರ್ಕೋಂತ ಹೊಂಟತದ. ಗಿಡದಾಗ ಕುಂತ ಹಾಡಾಕತ್. ಆ ಗಿಡ ಕೇಳತ್ತು ಪಕ್ಷಿಗಲ್ಲ, 1 ತಾಸು 2 ತಾಸಿನಿಂದ ನಿನ್ನ ಮರಿಗಳು ಸತ್ತಾವ, ನಿನ್ನ ಕರುಳಿನ ಬಳ್ಳಿಗಳವು, ನಿನ್ನ ಮಕ್ಕಳು ಅವು ಸತ್ತಾವ, ನಿನಗೆ ದುಃಖ ಆಗಿಲ್ಲ ಏನು? ಆಗಲೇ ಇನ್ನು 1-2 ತಾಸಿನಿಂದ ಸತ್ತಾವ, ಈಗ ಹಾಡಾಕತ್ತೆ ಇಲ್ಲ ನೀನು. ಅವಾಗ ಪಕ್ಷಿ ಹೇಳ್ತು, ಏನು ನಮ್ಮೊಂದು ಹಿಂದಿಂದ ನೆನಪು ಮಾಡ್ಕೊಂಡು ಅಳಾಕ್ ಮನುಷ್ಯರು ಮಾಡಿ ಏನು? ನಮ್ಮನ್ನು ಹಿಂದಿಂದ ನೆನಪು ಮಾಡ್ಕೊಂಡು ದುಃಖಿಸಿ ಅಳಾಕ ಮನುಷ್ಯರು ಮಾಡಿ ಏನು? ಇಲ್ಲ,
ಪಕ್ಷಿಗೆ ಹೇಳ್ತ ಗಿಡ ಇದು. ಗಿಡಕ್ಕೆ ಪಕ್ಷಿ ಹೇಳ್ತದ, ನಾವು ಹಾಡಾಕ ಬಂದವರು, ಅಳಾಕ ಬಂದವರಲ್ಲ. ನಾವು ಹಾರಾಕ ಬಂದವ್ರು, ನಾವು ಅಳಾಕ ಬಂದವರಲ್ಲ. ಪಕ್ಷಿ ಗಿಡಕ್ಕೆ ಹೇಳ್ತದ, ಯಾಕೆ ದುಃಖಿಸಬೇಕು ಹೇಳು ಮನುಷ್ಯನೇ? ಈಗ ಮನುಷ್ಯರೊಳಗೆ ನೋಡು, ಅಕಸ್ಮಾತ್ ಯಾರ ನೌಕರಿದಾರ ಇದ್ರು ಅಂದ್ರೆ, ಹೊಲಕ್ಕೆ ಹೋಗೋರು ಇದ್ರು ಅಂದ್ರೆ, ಅವ್ರಿಗಿಬ್ಬರು ಮಕ್ಕಳು ಇರ್ತಾರೆ. ಇಬ್ಬರು ಮಕ್ಕಳು ಅವರು ಹೊಲಕ್ಕೆ ಹೋಗೋರು, ನೌಕರಿಗೆ ಹೋಗೋರು ಇದ್ರಂದ್ರೆ, ಹೊಲಕ್ಕೆ ಹೋಗಾಗ ಅವರು ಅವರಿಬ್ಬರು ಮಕ್ಕಳನ್ನು ಮಗ್ಗಲ ಮನೆಯವ್ರ ಮನೆಯಾಗ ತಂದು, ನಾವು ಹೊಲದಿಂದ ಬರುವವರೆಗೆ ನಮ್ಮ ಮಕ್ಕಳು ನೋಡ್ರಿ ಅಂತ ಹೇಳಿ ಇನ್ನೊಬ್ಬರ ಮನೆಯಾಗ ಬಿಟ್ಟು ಹೋಗ್ತಾರೆ. ಬಂದಾಗ ಅವ್ರು ಹೊಲ ಕೆಲಸ ಮುಗಿಸ್ಕೊಂಡು ಬಂದಾಗ ತಮ್ಮ ಮಕ್ಕಳು ತಾವು ಕರ್ಕೊಂಡು ಹೋಗ್ತಾರಲ್ಲ, ಅವ್ರೇನು ಅಳತಾರೇನು? ಅಳುವುದಿಲ್ಲ. ಹಂಗ ಅವ್ರು ನಮ್ಮ ಮಕ್ಕಳಲ್ಲ, ಬಿಟ್ಟು ಹೋದವ್ರ ಮಕ್ಕಳು. ಹಂಗ ನನ್ನ ಗೂಡಿನೊಳಗಿರುವ ಪಕ್ಷಿಗಳಿದ್ದು ಅಲ್ಲ, ಅವು ನನ್ನ ಮಕ್ಕಳಲ್ಲ, ದೇವರ ಮಕ್ಕಳು. ದೇವ್ರೇನೋ ಕೆಲಸ ಮಾಡುವಾಗ ತನ್ನ ಮಕ್ಕಳನ್ನು ನನ್ನ ಗೂಡಿನೊಳಗೆ ಇಟ್ಟಿದ್ದ. ಈಗ ಅವ ಬಂದು ಕರ್ಕೊಂಡು ಹೋಗ್ಯಾನ, ಅವನ ಮಕ್ಕಳಿಗೆ ಅವ ಕರ್ಕೊಂಡು ಹೋದ್ರೆ ನಾ ಯಾಕೆ ಅಳಬೇಕು? ಹಾಡವ್ರು ನಾವಿದು. ಇದು ಸುಮ್ಮನೆ ಶೋರೂಮ್ ಅಂತ ತಿಳ್ಕೊಂಡವ್ರು ಒಮ್ಮೆ ಬರ್ತಿರ್ತಾರ, ಸ್ವಾಗತ ಮಾಡೋದು, ಒಮ್ಮೆ ಹೋಗ್ತಿರ್ತಾರ, ಸೆಂಡ್ ಆಫ್ ಮಾಡೋದು ಅಷ್ಟೇ. ಅದಕ್ಕೆ ತಿಳ್ಕೊಳ್ಳೋದು ಪೃಥ್ವಿ ಎಂಬುದು ಕರ್ತಾರನ ಕಮ್ಮಟ, ಇದು ಅವನ ಟಂಕ ಶಾಲೆ, ಇದು ಅಷ್ಟೇ. ಅಚ್ಚಿನ ಮಳೆ, ಇದು ಅಚ್ಚಿನ ಮಳೆ. ಅಚ್ಚಿನ ಮಳೆ ಅಂದ್ರೆ ಮಾಡೆಲ್ಸ್. ಈಗ ನೀವು ಸಕ್ರೆ ಆರತಿ ಮಾಡೋದಲ್ಲ ಹೆಣ್ಮಕ್ಳು, ಇದ್ರಾಗ ಮಾಡ್ತಿರಲ್ಲ, ಸೀಗಿ ಉಣ್ವ್ಯಾಗ, ಅದು ಗೌರಿ ಹುಣ್ಣಿವಾಗ ಮಾಡ್ತೀರಲ್ಲ, ಆನೆ ಕುದುರೆ ಒಂಟಿ ಅದ್ರಾಗ ಬರೀ ಆಣ್ ಹಾಕ್ತಿರಿ. ಹೆಂಗ ಒಂಟಿ ತಯಾರಾಗಿ ಬರ್ತಾವ, ಆನೆ ತಯಾರಾಗಿ ಬರ್ತಾವ. ಈ ಪ್ಲಾಸ್ಟಿಕ್ ಕೊಡ ಬಕೆಟ್ ಅದು ಮಾಡ್ತಾರಲ್ಲ, ಅವೇನೋ ಅಲ್ಲ, ಮಾಡೆಲ್ಸ್. ಅಚ್ಚಿನೊಳಗೆ ಹಾಕ್ತಾರ, ತೆಗಿತಾರ. ನಮ್ಮದು ಅಚ್ಚ ಹಂಗಂದ್ರೆ ನಾವು ಅಂತಿರ್ತೀವಿ ಅಷ್ಟೇ. ಸೇಮ್ ಅವ್ರ ಅಪ್ಪನ ಬಾಯಾಗಿಂದ ಬಿದ್ದಂಗದ ನೋಡಿ, ಅವ್ರ ಅವ್ವನ ಬಾಯಾಗಿಂದ ಬಿದ್ದಂಗದ ನೋಡಿ. ಮುಂದೆ ಅವ್ರ ಅವ್ವ ಅಪ್ಪಗ ಬಾಯಾಗ ಕೆಡುತ್ತ ನಾವು ಅಷ್ಟ. ಯಾರ ಬಾಯಾಗಿ ಬಿದ್ದಂಗೆ ಏನು ಒಂದೋ ಎರಡ ನೋಡಿ. ನಮ್ಮದು ಏನು ಅಚ್ಚಿನ, ನಮ್ಮದೇನು ಮಾಡೆಲ್ಸ್ ಹೇಳ್ರಿ, ಮೌಲ್ಡೆಡ್. ಭಗವಂತ ಅವನದೊಂದು ಮೌಲ್ಡ್ ತಯಾರು ಮಾಡ್ಯಾನಲ್ಲ, ಒಂದು ಹಿಂಗ್ ಪ್ರಿಂಟ್ ಒತ್ತಿದ್ರೆ ಒಂದರ ಮುಖ ಒಂದರಂಗಿಲ್ಲ, ಅವಂದೆಂಥದ್ದು ಮಾಡೆಲ್ಸ್ ತಯಾರು ಮಾಡ್ಯಾನ ಭಗವಂತನ ಮಾಡೆಲ್ ಜಗತ್ನಾಗ. ಒಬ್ಬರ ಮುಖ ಒಬ್ಬರಂಗೈತೇನು, ಒಂದು ಗಿಡದ ಹಣ್ಣ ಒಂದರಂಗೈತೇನು? ಏನೂ ಇಲ್ಲ ಇಲ್ಲಿ ಜಗತ್ತಿನೊಳಗೆ. ಸುಮ್ಮನೆ ನಮಗೆ ನಮ್ಮ ತಲೆಯಾಗ ಅಷ್ಟೈತಿ ಏನು ಅಂದ್ರೆ, ಇವ್ರು ನಮ್ಮ ಮಕ್ಕಳು ಅಂತ. ಪರ್ಷಿಯಾದ ಒಬ್ಬ ಕವಿ ಅಂತಾನೆ, ಯುವರ್ ಚಿಲ್ಡ್ರನ್ಸ್ ಆರ್ ನಾಟ್ ಯುವರ್ ಚಿಲ್ಡ್ರನ್ಸ್, ದೇ ಹ್ಯಾವ್ ಕಮ್ ಥ್ರೂ ಯು ಬಟ್ ನಾಟ್ ಫ್ರಮ್ ಯು ಅಂತ. ನಿನ್ನ ಮಕ್ಕಳಂತ ಏನ್ ತಲೆಯಾಗ ಐತಲ್ಲ, ಸುಮ್ಮನೆ ತಲೆಯಾಗ ಇಟ್ಕೋ. ನಿನ್ನಿಂದ ಬಂದವರಲ್ಲ, ನಿನ್ನ ಮುಖಾಂತರ ಬಂದವರಷ್ಟೇ. ಅವರು ದೇವನಿಂದ ಬಂದವರು. ಈ ಕೊಳಲು ಬಾರಿಸ್ತೀರಿ, ಕೊಳಲ್ದಾಗ ಧ್ವನಿ ಐತಲ್ಲ, ಕೊಳಲಿನಿಂದ ಬಂದಿದ್ದಲ್ಲ, ಕೊಳಲಿನ ಮುಖಾಂತರ ಬಂದಿದ್ದು ಊದ ಒಬ್ಬ ಬೇರೆ ಅದಾನ ಅಷ್ಟೇ. ನಮ್ಮ ಮಕ್ಕಳು ನಮ್ಮ ಮುಖಾಂತರ ಬಂದವರೇ ಹೊರತು ನಮ್ಮಿಂದ ಬಂದವರಲ್ಲ. ಅಲ್ಲೊಬ್ಬ ಮ್ಯಾಲ ಕುಂತು ಕಳಿಸ್ಯಾನನ್ನು ತಲೆಯಾಗಿಟ್ಟುಕೊಂಡು ಬದುಕು. ಇದು ಒಂದು ಮೌಲ್ಡ್, ಅಚ್ಚಿನ ಮೊಳೆ, ಇದು ಬಾಣಸದ ಮನೆ. ಇದು ಜಗತ್ತೇನೈತಿ, ನಮ್ದು ಒಂದು ಅಡಿಗೆ ಮನಿ ಐತಿ. ಅವ ಅಂತಾನ, ಅಲ್ಲಮ ಪ್ರಭು ಅಂತಾನ, ಇದು ಜಗತ್ತು ದೇವರ ಅಡಿಗೆ ಮನಿ ಇದು ಅಂತ. ಎಷ್ಟು ಚಂದ ಶಬ್ದ ಬಳಸ್ಯಾರ ನೋಡ್ರಿ. ಇದು ದೇವನ ಅಡಿಗೆ ಮನಿ, ಇದು ನಮ್ಮ ಅಡಿಗೆ ಮನಿ ಅಲ್ಲ. ಇದೊಂದು ದೇವರ ಅಡಿಗೆ ಮನಿ. ದೇವರ ಅಡಿಗೆ ಮನೆಯೊಳಗೆ ಎಷ್ಟು ಮಸ್ತ್ ಐತ್ ನೋಡ್ರಿ. ಒಂದು ಹಣ್ಣು ತಯಾರು ಮಾಡ್ಯಾನಲ್ಲ, ಒಂದು ಮಾವಿನ ಹಣ್ಣು ಒಂದರಂಗ ಐತೇನ್? ರಸಪುರಿ ಮಾವಿನ ಹಣ್ಣು ಬೇರೆ, ಇನ್ನೊಂದು ಮಾವಿನ ಹಣ್ಣು ಬೇರೆ, ಇನ್ನೊಂದು ಮಾವಿನ ಹಣ್ಣು ಬೇರೆ. ಒಂದೇ ಮಾವಿನ ಹಣ್ಣಿನೊಳಗೆ ವಿವಿಧ ಜಾತಿಗಳು ಎಷ್ಟು ರುಚಿ ತುಂಬಿಟ್ಟಾನಾತ. ಎದರಾಗ ತೆಗದಾನ ಹೇಳ್ರಿ ದೇವ್ರ? ಅವನದೊಂದು ಅಡಿಗೆ ಮನಿ. ಸುಮ್ಮನೆ ನೀವು ಹೊಲದಾಗ ಒಂದು ಬೀಜ ಹಾಕ್ರಿ, ಒಂದು ಬೀಜ ಉಗ್ಗಿ ಬಂದ್ರೆ 4 ಕಾಳು ಸುಮ್ಮನೆ ಭೂಮಿಯೊಳಗೆ ಒಗದು ಬಂದ್ರೆ 4 ತಿಂಗಳದೊಳಗೆ ಭೂಮಿ ತಾಯಿ 4 ಕ್ವಿಂಟಲ್ ನಿಮ್ಮ ಮನಿ ತುಂಬುತ್ತಾಳ. ಇದು ಅವನ ಅಡಿಗೆ ಮನೆಯೊಳಗೆ ನಡೆಯುವಂಥದ್ದು. ಅವನ ಅಡಿಗೆ ಮನ್ಯಾಗ ಉಂಡ್ರೆ ಹೆಚ್ಚಾಗ್ತೈತಿ, ನಮ್ಮ ಅಡಿಗೆ ಮನ್ಯಾಗ ಉಂಡ್ರೆ ಖಾಲಿ ಆಕ್ಕೈತಿ ಅಷ್ಟೇ. ನಾವು ಉಂಡ್ರು ಅಂದ್ರೆ ಯಾಕೆ ಬರ್ತಾರಪ್ಪ ಮನಿಗೆ ಇವ್ರಂತ ನಾವು ಅಂತೀವಿ. ಆದ್ರೆ ಅವನ್ ದಾಸೋಗ ಹಂಗಲ್ಲ, ಯಾಕ ಉಣ್ಣುವಲ್ರಲ್ಲ ನನ್ನ ಮಕ್ಕಳು ಉಣ್ಲಿ ಅಂತ ಅವನು ದಾಸೋಗಿದ್ದು ಭಗವಂತನ. ಅವನ ಅಡಿಗೆ ಮನೆ ಅಷ್ಟು ಅದ್ಭುತ. ನಮ್ಮ ಅಡಿಗೆ ಮನ್ಯಾಗ ಹಂಗಿಲ್ಲ. ಅವನ ಅಡಿಗೆ ಮನೆಯೊಳಗೆ ಏನಾರ ಕೆಟ್ಟೈತೇನು? ನಮ್ಮ ಅಡಿಗೆ ಮನ್ಯಾಗ ಕೆಟ್ಟಿರ್ತಾವ ಅಷ್ಟೇ. ನಮ್ಮ ಅಡಿಗೆ ಮನ್ಯಾಗ ಹೆಚ್ಚು ಕಡಿಮೆ ಆಗಿರ್ತಾವ ಅಷ್ಟೇ. ನಮ್ಮ ಅಡಿಗೆ ಮನ್ಯಾಗ ಊಟ ಮಾಡಿರ್ತಾರೆ, ಅಡಿಗೆ ಮಾಡಿರ್ತಾರೆ, ಹೆಚ್ಚು ಕಡಿಮೆ ಆಗ್ತಾವ. ಒಬ್ಬ ಡಾಕ್ಟರ್ ಹತ್ರ ಹೋದ್ನಂತ. ಡಾಕ್ಟರ್ ಹತ್ರ ಹೋಗಿ ಮುಂದಿನ 2 ಹಲ್ಲು ಮುರಿದಿದ್ದು ಅಂತ ಅವ್ರಿ. ಡಾಕ್ಟರ್ ಹತ್ರ ಹೋಗಿ, ಡಾಕ್ಟರ್ ಹಲ್ಲು ಮುರಿದವ್ರಿ. ಅಲ್ಲೋ ಎದಕ್ಕೆ ಮುರಿದಾವ್? ಮುಂದಿನ 2 ಹಲ್ಲು ಮುರಿದಾವಲ್ಲ. ಇಲ್ಲ, ನಮ್ಮ ಮನೆಯವರು ನಾಗರ ಪಂಚಮಿಗೆ ಶೇಂಗಾದುಂಡಿ ಮಾಡಿದ್ರು. ಅವ ಅಂದ, ಶೇಂಗಾದುಂಡಿ ಮಾಡಿದ್ರೆ ಹಲ್ಲು ಯಾಕೆ ಮುರಿಬೇಕು? ಇಲ್ಲ, ಅವು ತಿನ್ನಂದ್ರೆ ಅವರು ತಿಂದಿದ್ದಕ್ಕೆ ಮುರಿದಾವ.
ಅಲ್ಲ, ಶೇಂಗಾದುಂಡಿ ತಿಂದ್ರೆ ಹಲ್ಲು ಮುರಿಬೇಕಂದ್ರೆ ಅವ್ರು ಶೇಂಗಾದುಂಡಿ ಮಾಡಿದ್ದಾರೆ ಹೆಂಗೆ ಮಾಡಿರ್ಬೇಕು, ಮತ್ತು ಅವ್ರವ್ವ ಆ ಎಮ್ಮಕ್ಕೆ ಕಲಿಸಿದ್ದಾರೆ ಹೆಂಗೆ ಕಲಿಸಿರ್ಬೇಕು. ಅವ್ರು ಡಾಕ್ಟರ್ ಅಂದ್ರು, ಅಲ್ಲೋ ಇಷ್ಟು ಪರಿ ಶೇಂಗಾದುಂಡಿ ತಿಂದ್ರೆ ಹಲ್ಲು ಮುರಿತಿದ್ರ ಮುಂದಿನ 2 ಹಲ್ಲು ಮುರಿತಿದ್ರು, ಒಲ್ಲೆ ಅನ್ಬೇಕು ತಿನ್ನಾಕ. ಸುಮ್ಮನೆ ರೀ ಡಾಕ್ಟರ್, ತಿಂದಿದ್ದಕ್ಕೆ 2 ಮುರಿದ, ಒಲ್ಲೆ ಅಂದಿದ್ರು ಅಷ್ಟು ಮುರಿತಿದ್ದು ನಾನು ಅಂದ. ನಮ್ಮ ಅಡಿಗೆ ಮನ್ಯಾಗ ನಾವೇನು ಮಾಡಿವಿ? ಈಗ ನೀವು ಯೂಟ್ಯೂಬ್ ನೋಡ್ತೀರಿ, ಟಿವಿ ನೋಡ್ತೀರಿ, ಅಲ್ಲಿ ಏನು ಕಲಿಸ್ತಿರ್ತಾರೆ ನಮಗ? ಸಾರು ಮಾಡೋದು ಹೆಂಗ, ಅನ್ನ ಮಾಡೋದು ಹೆಂಗ, ಏನು ಸಾರು ಮಾಡೋದು, ತಿಳಿ ಸಾರು ಮಾಡೋದು ಹೆಂಗಂತ ಕಲಿಸ್ತಾರೆ. ಏನು ತಿಳಿ ಸಾರು ಮಾಡೋದು ಕಲಿಸೋದು? ಅದ್ರಾಗ ಏನು ಮಾಡ್ಬೇಕು? ಮೊದಲು ಸ್ಟೋವ್ ಹಚ್ಬೇಕು. ಏನು ಮನೆಗೆ ಬೆಂಕಿ ಹಚ್ತಿದ್ರ ಅವರು? ಸ್ಟೋವ್ನ ಹಚ್ಚಬೇಕಲ್ಲ. ತಿಳಿ ಸಾರು ಮಾಡೋದೇನು? ನೀರು ಹಾಕ್ಬೇಕು, ಖಾರ ಹಾಕ್ಬೇಕು, ಉಪ್ಪು ಹಾಕ್ಬೇಕು, ತಿಳಿ ಸಾರು ಇಂಥದ್ದು ಉಂಡ್ರು ಹೊಲ್ದಾಗ ಹೋಗಿ ದುಡ್ದವನ್ ಅಲ್ಲೇ ಹೊಕ್ಕವು, ಮುಂದೆ ಕಾಶಿಗೆ ರಾಮೇಶ್ವರಕ್ಕೆ ಹೊಕ್ಕವು, ಹೊಳ್ಳಿ ಮನೆಗೆ ಬರ್ತಾವನ್ ಇಂಥದ್ದು ತಿಂದ್ರು. ನಮ್ಮ ಅಡಿಗೆ ಮನೆ ವ್ಯವಸ್ಥೆ ಬೇರೆ, ದೇವನ ಅಡಿಗೆ ಮನೆಯ ವ್ಯವಸ್ಥೆ ಬೇರೆ. ದೇವನ ಅಡಿಗೆ ಮನೆ ಎಷ್ಟು ಅದ್ಭುತ. ನಾವೆಲ್ಲ ಯಾಚಿದ್ರು ನಮ್ದು ಅಡಿಗೆ ಕೆಟ್ಟೈತಿ. ದೇವನ ಅಡಿಗೆ ಮನೆಯಾಗ ಹೆಂಗೈತಿ ಅಂದ್ರೆ ಬರೇ ಮಣ್ಣಾಗ ಬೆಳೆದಾನತ್. ಮಣ್ಣಾಗ ಬೆಳೆದಾನ ಅವನು ಅಡಿಗೆ ಮನೆ, ಅಷ್ಟು ಅದ್ಭುತ ಐತಿ. ನೀವು ನೋಡ್ರಿ, ಮಣ್ಣೈತಿ, ಮಣ್ಣಿನೊಳಗಿಂದ ಒಂದು ಸಣ್ಣ ಸಸಿ ಬಂದೈತಿ. ಮಾವಿನ ಗೊಟ್ಟ ಸಣ್ಣ ಸಸಿ ಬಂದೈತಿ, ಏನು ದೊಡ್ಡದಲ್ಲ, ಒಂದು ಸಣ್ಣ ಸಸಿ ಬಂದೈತಿ. ಒಂದು ಸಣ್ಣ ಸಸಿ ಬಂದೈತಿ. ಎದರಿಂದ ಬಂದೈತಿ? ಮಾವಿನ ಗೊಟ್ಟ ಬಂದಿದ್ದು ಮಣ್ಣಿನಿಂದ, ಸಸಿ ಬಂದಿದ್ದು ಮಣ್ಣಿನಿಂದ, ಮುಂದೆ ಗಿಡ ಆಗಿದ್ದು ಮಣ್ಣಿನಿಂದನೇ, ಹೂವು ಬಿಟ್ಟಿದ್ದು ಮಣ್ಣಿನಿಂದ, ಮುಂದೆ ಹಣ್ಣಾಗಿದ್ದು ಮಣ್ಣಿನಿಂದನೇ. ಇಲ್ಲಿ ಏನೂ ಇಲ್ಲ, ಮಣ್ಣ ಇರುವುದು ಮಣ್ಣ, ಸಸಿ ಬಂದಿದ್ದು ಮಣ್ಣಿನಿಂದ, ಗಿಡ ಆಗಿದ್ದು ಮಣ್ಣಿನಿಂದ, ಹೂವಾಗಿದ್ದು ಮಣ್ಣಿನಿಂದ. ಇರುವುದೆಲ್ಲವೂ ಮಣ್ಣೇ ಐತಿ. ಆದರೆ ದೇವನ ಅಡಿಗೆ ಮನೆ ಎಷ್ಟು ಆಶ್ಚರ್ಯ ಐತಿ ಅಂದ್ರ, ಇರುವುದು ಮಣ್ಣೆ, ಸಸಿ ಬಂದಿದ್ದು ಮಣ್ಣ, ಗಿಡ ಆಗಿದ್ದು ಮಣ್ಣ, ಹೂವಾಗಿದ್ದು ಮಣ್ಣ, ಹಣ್ಣಾಗಿದ್ದು ಮಣ್ಣ. ಹಣ್ಣು ತಿಂದ್ರೆ ಮಣ್ಣು ತಿಂದಂಗ ಆಗುದಿಲ್ಲ, ಮಣ್ಣು ಬಿಟ್ಟರೆ ಹಣ್ಣ ಬರುವುದಿಲ್ಲ. ಇದು ದೇವನ ಅಡಿಗೆಯ ಮನೆಯ ವೈಶಿಷ್ಟ್ಯ. ಇದು ದೇವರ ಅಡಿಗೆ ಮನೆ. ಒಂದು ವಿನಂತಿ, ಹುಡುಗರು ಭಾಳ ಕುಡಿಯಾಕೈತೆ ಒಂದಿಪ್ಪ, ಆಮೇಲೆ ಇದು ದೇವನ ಅಡಿಗೆಯ ಮನೆ ಅಷ್ಟೇ, ಬಾಣಸದ ಮನೆ. ತನು ಮನ ಧನಗಳೆಲ್ಲವೂ ನಮ್ಮ ಗುಹೇಶ್ವರ ಲಿಂಗದ ಸ್ವಮ್ಮ. ಇದು ಯಾರದು ಅಂದ್ರ, ಇದು ದೇವರದು ಅನ್ನುವ ಭಾವದಿಂದ ಬದುಕುವುದಷ್ಟೇ. ಇದೆಲ್ಲವೂ ದೇವನದು ಅನ್ನುವ ಪ್ರಾಸಾದಿಕ ಭಾವದಿಂದ ಮನುಷ್ಯ ಇಲ್ಲಿ ಬದುಕಬೇಕಷ್ಟೆ. ಅದಕ್ಕೆ ಇದನ್ನು ಕಲಿಯುವುದು, ಇಂಥ ದೇವ ಸತ್ಯವನ್ನ ಅರಿಯುವುದು, ನಂದು ಅನ್ನುವುದು ತೆಗೆಯುವುದು. ನಂದು ಅನ್ನುವ ಜಾಗದೊಳಗೆ ಭಗವಂತನೇ ಇದು ನಿಂದು ಅಂತ ಕೂಡಿಸಿಬಿಟ್ರೆ ಅವ ನಿತ್ಯ ಸುಖಿ ಅಷ್ಟೇ. ಸುಖ ಪಡ್ಲಿಕ್ಕೆ ಏನೂ ಬೇಕಾಗಿಲ್ಲ. ನಂದು ಅನ್ನುವ ಜಾಗದೊಳಗೆ ನಿಂದು ಅಂತ ಸೇರಿಸುವುದಷ್ಟೇ. ಅದಕ್ಕೆ ಹೀಗೆ ಬದುಕುವುದಕ್ಕಾಗಿಯೇ ಇದೊಂದು ಸತ್ಸಂಗ. ಇಲ್ಲೆಲ್ಲ ಗುರುಗಳು ಇದೊಂದು ಸತ್ಸಂಗ ಮಾಡಿದ್ದಾರೆ ನೋಡಿ. ಮನುಷ್ಯನಿಗೆ ಇದು ಇರಬೇಕು, ಸತ್ಸಂಗ ಕಲಿತಿರ್ಬೇಕಷ್ಟ. ಸತ್ಸಂಗ ಇರಬೇಕು, ಸತ್ ಸಂಘ ಯಾವಾಗಲೂ ಒಳ್ಳೆಯವರ ಸಂಘ ಇರಬೇಕು. ಈಗೊಂದು ಬಿದಿರು ಇರ್ತೈತಿ, ಬಿದಿರು. ನೀವು ಕಾಡಿನೊಳಗೆ ಕಟ್ಟಿಗೆ ಆಯಕ್ಕೆ ಹೋಗ್ರಿ, ಕಟ್ಟಿಗೆ ಆಯಕ್ಕೆ ಹೋದಾಗ ಬಿದಿರು ಸಿಗತೈತಿ. ಅದು ಬಿದಿರ ಕಟ್ಟಿಗೆ ಆಯಕ್ಕೆ ಹೋದವನ ಸಂಘ ಮಾಡ್ತು ಅಂದ್ರ ಸುಟ್ಟು ಬೂದಿ ಆಗ್ತೈತಿ. ಅದೇ ಕೊಳಲು ಮಾಡವನ ಕೈಯಾಗ ಸಿಕ್ತು ಅಂದ್ರೆ ದೇವರ ಕೈಯಾಗ ಕೊಳಲು ಆಗ್ತೈತಿ. ನೋಡ್ರಿ, ಇದು ಸಂಘ ಯಾರ ಸಂಘ ಮಾಡ್ತೀವಿ ಅನ್ನೋರ ಮೇಲೆ ಡಿಫ್ರೆಂಟ್ ಅಷ್ಟೆ. ಕಟ್ಟಿಗೆ ಆಯವನ್ನ ಸಂಘ ಮಾಡ್ತು ಸುಟ್ಟು ಬೂದಿ ಆಗ್ತೈತಿ, ಕೊಳಲು ಮಾಡವನ ಸಂಘ ಮಾಡ್ತು ದೇವರ ಕೈಯಾಗ ಸಿಗತೈತಿ. ಇದು ಗೊತ್ತಿರಬೇಕು, ಸಂಘ ಅಷ್ಟೆ. ಒಳ್ಳೆಯವರ ಸಂಘ ಇರಬೇಕು. ಯಾಕೆ ಸತ್ಸಂಗ ಬೇಕು ಅಂದ್ರೆ, ಈ ಪ್ರಪಂಚ ಏನೈತಲ್ಲ ನಮಗೆ ಬಹಳ ತಾಪ ಕೊಡ್ತಿರ್ತೈತಿ. ಪ್ರಪಂಚ ಬಹಳ ತಾಪ ಕೊಡ್ತಿರ್ತೈತಿ. ಯಾವ ಸಂದರ್ಭದೊಳಗೆ ಏನು ಮಾಡ್ತೈತಿ ಗೊತ್ತಿಲ್ಲ, ಬಹಳ ತಾಪ ಕೊಡ್ತಿರ್ತೈತಿ ಪ್ರಪಂಚ. ಈ ತಾಪ ಕೊಡುವ ಪ್ರಪಂಚದೊಳಗೆ ತಾಪ ಆಗಲಾರ್ದಂಗೆ ಬದುಕಬೇಕಲ್ಲ, ಅದಕ್ಕೆ ಸತ್ಸಂಗ ಬೇಕು. ಈಗ ನೀವು ಮನ್ಯಾಗ ಸಾಂಬಾರ್ ಮಾಡ್ತೀರಿ, ಸಾಂಬಾರ್ ಮಾಡುವಾಗ ಹೊಟ್ಟೆ ಹಸ್ತಿರ್ತೈತಿ, ಸಾಂಬಾರ್ ಮಾಡ್ತೀರಿ. ನೀವು ಅನ್ನ ನೀಡ್ಕೊಂಡಿರಿ, ಸಾಂಬಾರ್ ಹಂಗ ನೀಡ್ಕೊಂಡ್ರೆ ಬಗ್ಸಾಗಿಂದ ನೀಡ್ಕೊಂಡ್ರೆ ಬಗ್ಸಿ ಸುಡ್ತೈತೆ ಇಲ್ಲೋ.
ಮತ್ತು ಬೊಗಸಿಯೊಳಗಿಂದ ಸಾಂಬಾರು ನೀಡ್ಕೊಂಡ್ರೆ ಸಾರು ಸುಡತೈತೆ ಅಂತ ತಿಳ್ಕೊಂಡು ಊಟ ಮಾಡೋದು ಯಾರೇ ಬಿಟ್ಟಿವೇನು? ಊಟ ಮಾಡೋದು ಬಿಟ್ಟಿರಬಾರ್ದು, ಕೈ ಸುಟ್ಟಿರಬಾರ್ದು. ಏನು ಮಾಡ್ತೀವಿ ಅಂದ್ರೆ ಒಂದು ಸೌಟ್ ತಗೊಂತೀವಿ, ಒಂದು ಚಮಚ ತಗೊಂಡು ಬಳಸ್ಕೊಂಡು ನೀಡ್ಕೊಂಡು ಉಣ್ತೀವಿ. ಹಂಗ ಈ ಜಗತ್ತನ್ನು ಅನುಭವಿಸ್ಬೇಕು. ನಾವು ಅನುಭವಿಸ್ಲಾರ್ದೆ ಇರೋಕ್ಕಾಗೋದಿಲ್ಲ. ಆದ್ರೆ ಜಗತ್ತಂದ್ರೆ ಇದೊಂಥರ ಸುಡ ಸಾಂಬಾರು ಇದ್ದಂಗೆ, ತಾಪ ಕೊಡೋದ ಯಾವಾಗಲೂ. ಅದಕ್ಕೆ ಇದು ತಾಪ ಕೊಡಬಾರ್ದು ಮತ್ತು ನಾವು ಅನುಭವಿಸಿರ್ಬೇಕು ಅಂದ್ರೆ ಇದಕ್ಕೊಂದು ಚಮಚ ಬಳಸಬೇಕು. ಏನು ಅಂದ್ರೆ ಶರಣರ ಮಾತಿನ ಒಂದು ಸೌಟ್ ಚಮಚ ಬಳಸ್ಕೊಂಡು ಉಂಡು ಬಿಟ್ರೆ ತಾಪ ಮಾಡೋದಿಲ್ಲ ಅಷ್ಟೇ. ಅದಕ್ಕೆ ಮನಸ್ಸಿಗೆ ತಾಪ ಕೊಡಬಾರ್ದು ಅಂದ್ರೆ ಸದಾ ಸತ್ಯದ ಸ್ಮರಣೆ ಇರಬೇಕಷ್ಟೆ. ಅದಕ್ಕೆ ಮನುಷ್ಯ ಇದನ್ನು ತಲೆಯೊಳಗೆ ಇಟ್ಟುಕೊಂಡು ಒಳ್ಳೆಯವನಾಗಿ ಶರಣರಾಗುವುದಂದ್ರೆ ಏನಲ್ಲ. ಶರಣರಾಗುವುದು ಇದರ ಅರ್ಥ ಮತ್ತೇನಲ್ಲ, ಏನು ಮನಿ ಬಿಡಬೇಕು, ಹೊಲ ಬಿಡಬೇಕು, ಸಂಸಾರ ಬಿಡಬೇಕಂತಲ್ಲ. ಯಾರ ಶರಣರು ಅಂದ್ರೆ ಸದ್ವಿಚಾರ ತಲೆಯಲ್ಲಿ, ಯಾರ ತಲೆಯಾಗ ಚಲೋ ವಿಚಾರ ಇರ್ಬೇಕು, ತಲೆಯಾಗ ಸದ್ವಿಚಾರ ತಲೆಯಲ್ಲಿ, ಸತ್ ಕಾರ್ಯ ಕೈಯಲ್ಲಿ, ಸವಿ ಮಾತು ಬಾಯಲ್ಲಿ, ಸದ್ಭಾವ ವೇದೆಯಲ್ಲಿ, ಇಷ್ಟಿದ್ರೆ ಅವನೇ ಶರಣ. ಇದಕ್ಕಿಂತ ದೊಡ್ಡದೇನದ ಹೇಳಿ? ತಲೆಯಾಗ ಚಲೋ ವಿಚಾರ ಇರಬೇಕು, ಕೈಯಾಗ ಚಲೋ ಕೆಲಸ ಇರಬೇಕು, ಬಾಯಾಗ 2 ಚಲೋ ಮಾತಿರಬೇಕು, ಎದ್ಯಾಗ ಭಗವಂತನ ನೆನಹು ಇತ್ತು ಅಂದ್ರೆ ಅವರೇ ದೇವರಷ್ಟೆ. ಇದು ಇರಬೇಕು. ಏನು ಅಂದ್ರೆ ಎದೆಯೊಳಗೆ ದೇವಭಾವ ಇರಬೇಕು ಯಾವಾಗಲೂ. ಭಗವಂತನೇ ಈ ಜೀವನ, ಇದು ನಂದಲ್ಲ, ಇದು ನಿನ್ನ ಕರುಣೆ ಅನ್ನುವ ಭಾವ ಮನಸ್ಸಿನೊಳಗೆ ಇಟ್ಟುಕೊಂಡು ಮನುಷ್ಯ ಬದುಕುವುದು. ಇದು ನನ್ನದಲ್ಲ, ಇದು ನಿನ್ನದು ಅನ್ನುವ ಭಾವ, ಈ ಭರವಸೆ ಇರಬೇಕು. ಈಗ ಸಣ್ಣ ಮಕ್ಕಳು ಇರ್ತಾವೆ ನೋಡು ಮನ್ಯಾಗ. ಸಣ್ಣ ಮಕ್ಕಳಿಗೆ ತಾಯಿ 2 ಕೈ ಬಿಟ್ಟು ಮೇಲೆ ಹಾರಿಸ್ತಾಳೆ. ಹಿಂಗೆ ಕೈ ಹಿಡ್ದಿಲ್ಲಕ್ಕೆ 2 ಕೈ ಬಿಟ್ಟು ಮೇಲೆ ಹಾರಿಸ್ತಾಳ. 2 ಕೈ ಬಿಟ್ಟು ಮ್ಯಾಲ ಹಾರಿಸಿದ್ರು ಮಗು ನಗುತ್ತಿರ್ತೈತಿ. ಸಣ್ಣ ಮಗು, ನಿಮಗೆ ಅನುಭವ ಕೈತಿಲ್ ತಾಯಂದ್ರಿಗೆ. ತಾಯಿ 2 ಕೈ ಬಿಟ್ಟಾಳ ಮಗುವಿಂದು, ಮ್ಯಾಲ ತೂರ್ತಾಳೆ. ಹಿಂಗ ಮಗುವಿಗೆ ಮ್ಯಾಲ ತೂರಿದ್ರು ಮಗು ನಗುತ್ತಿರ್ತೈತಿ. ಅಲ್ಲ, ಆಶ್ಚರ್ಯ ಏನಂದ್ರ 2 ಕೈ ಬಿಟ್ಟಾಳ ತಾಯಿ, ಮ್ಯಾಲ ತೂರಿದ್ರು ಮಗು ಕುಲು ನಗುತ್ತಿರ್ತೈತಿ. ನೀವು ಅದ ಮಗುವಿಗೆ ತೂರ ಬದ್ಲಿ ದೊಡ್ಡವ್ರಿಗೆ ತೂರಿ ಮ್ಯಾಲ ಹೋಗ್ತಾರ ಅವ್ರು, ಹಂಗ ಕೆಳಗ ಬರುದಿಲ್ಲ ಅವ್ರು. ಮಗುವಿಗೆ ತಾಯಿ ತೂರ್ಯಾಳ, 2 ಕೈ ಬಿಟ್ಟಾಳ, ಆದ್ರೂ ಮಗು ಕುಲು ನಗುತ್ತಿರ್ತೈತಿ. ಯಾಕೆ ನಗುತ್ತಿರ್ತೈತಿ ಅಂದ್ರ, ಮಗು ಯಾಕೆ ನಗುತ್ತೈತಿ ಅಂದ್ರೆ ನನಗೆ ಜನ್ಮ ಕೊಟ್ಟ ತಾಯಿ ನನಗೆಂದೂ ಕೈ ಬಿಡುವುದಿಲ್ಲ ಅನ್ನುವ ಭರವಸೆಯಿಂದ ಮಗು ನಗುತ್ತೈತಿ. ಹಂಗ ನಮ್ಮ ಎದೆಯೊಳಗೊಂದು ಭರವಸೆ ಇರಬೇಕು. ದೇವರು ಏನು ಜನ್ಮ ಕೊಟ್ಟಾನ ಅವ ನಮ್ಮ ಕೈ ಬಿಡುವುದಿಲ್ಲ, ಇದೆಲ್ಲವೂ ಆತನ ಕರುಣೆ ಅನ್ನುವ ಭರವಸೆಯಿಂದ ನಾವು ಬದುಕಬೇಕನ್ನುವಂಥ ಮಾತು ಹೇಳಿ, ಇಷ್ಟು ಬಿಸಿಲೊಳಗೂ ಸಹಿತ ಎಷ್ಟು ಶಾಂತ ಕುಂತೀರಿ ನೀವು. ಎಷ್ಟು ಬಿಸಿಲಾಗ ಪಾಪ ಅದನ್ನ ಇದು ಹಚ್ಕೊಂಡು, ಶರಗ್ ಹಚ್ಕೊಂಡು, ಖರ್ಚಿಪ್ ಹಾಕ್ಕೊಂಡು, ಗಾಳಿ ಹಾಕ್ಕೊಂಡು ಎಷ್ಟು ಮಸ್ತ್ ಕುಂತೀರಿ ನೀವು. ನೀವಿಷ್ಟು ಬಿಸಿಲೊಳಗೆ ಕುಂತರು ಇಷ್ಟು ಶಾಂತ ಕುಂತೀರಿ. ನೀವು ಬೆಂಗಳೂರು ಹೋಗ್ರಿ, ಅಲ್ಲಿ AC ರೂಮ್ನಾಗ 200-250 ಮಂದಿ ಇರ್ತಾರೆ, ಎಷ್ಟು ಗದ್ದಲ ಮಾಡ್ತಾರೆ. ನೀವು ಡೆಲ್ಲಿಗೆ ಹೋಗ್ರಿ, ಬರೀ 500 ಮಂದಿ 600 ಮಂದಿ ಇರ್ತಾರೆ, ಅವ್ರು ಎಷ್ಟು ಗದ್ದಲ ಮಾಡ್ತಾರೆ. ಇಷ್ಟು AC ರೂಮ್ನಾಗ ಕುಂತರು ಗದ್ದಲ ಮಾಡೋರು ಒಂದು ಕಡೆ, ಇಷ್ಟು ಬಿಸಿಲ್ನಾಗ ಕುಂತರು ಸಮಾಧಾನ ಕುಂತಿರಲ್ಲ, ಅದು ಭಾರತ ಅಲ್ಲ, ಇದು ನಿಜವಾದ ಭಾರತ. ಅಂದ್ರೆ ಒಟ್ಟು ಇಷ್ಟು ಹೊಗಳ್ಕೊಂತಿರ್ಬೇಕಂದ್ರೆ ಸುಮ್ ಕೂಡವ್ರು ನೀವು ಮಂದಿ. ಏನು ಕೂಡಲ ಸಂಗಮ ಅಂದ್ರೆ ಎಲ್ಲೋ ಬಸವಣ್ಣ ಕೃಷ್ಣೆ ಮಲಪ್ರಭೆ ಹೋಗಿ ಕೂಡಿದ್ದು ಕೂಡಲ ಸಂಗಮ ಅಲ್ಲ. ಇಲ್ಲಿ ಎಷ್ಟು ಜಾತಿಗಳು, ಮತಗಳು, ಪಂಥಗಳು, ಪಕ್ಷಗಳು ಎಲ್ಲವನ್ನ ಮರೆತು ನಾವೆಲ್ಲರೂ ಕೂಡಿ ಬದುಕಬೇಕನ್ನುವ ಭಾವ ಬಂದು ಕುಂತಿರಲ್ಲ, ಇದು ನಿಜವಾದ ಕೂಡಲ ಸಂಗಮ. ಇದಕ್ಕಿಂತ ದೊಡ್ಡ ಕೂಡಲ ಸಂಗಮ ಏನಿದೆ? ತಮ್ಮೆಲ್ಲರಿಗೂ ವಂದಿಸಿ ನಮ್ಮ ಮಾತುಗಳನ್ನು ಮುಗಿಸ್ತೇವೆ.